ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ಅನಂತ ಕೋಟಿ ವಂದನೆಗಳು. ತಮಗೂ ಮತ್ತು ತಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಒಂದು ಕಾಲಗರ್ಭದಲ್ಲಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಸಿಹಿ ಅಡಗಿದೆ, ಕಹಿ ಏನಾದರೂ ಇದೆಯಾ, ಯಾವುದಾದ್ರೂ ದುರ್ಘಟನೆಗಳಿದೆಯಾ, ಯಾವುದಾದ್ರೂ ಒಂದು ಅಕಸ್ಮಾತ್ ಧನಲಾಭ ಇದೆಯಾ, ಹೀಗೆ ಸಾಕಷ್ಟು ಮಾಹಿತಿಗಳನ್ನು ಹೊತ್ತು ತಂದಿರುವಂತಹ ಈ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಈ ವಾಹಿನಿಯನ್ನು, ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ದಯಮಾಡಿ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ನಿಮಗೆ ಅರ್ಲಿಯಾಗಿ ಕೆಲವು ವಿಡಿಯೋಗಳನ್ನು ನೋಡುವ ಅವಕಾಶ ಸಿಗುತ್ತೆ. ಪಾಡ್ಕಾಸ್ಟ್ಗಳಿರಬಹುದು, ವಾರ ಭವಿಷ್ಯ ಇರಬಹುದು, ಹಾಗೆ ವಿಶೇಷ ವಿಡಿಯೋಗಳು ನಿಮಗೋಸ್ಕರ ಕಾದಿರುತ್ತೆ. ಹಾಗಾಗಿ ಜಾಯಿನ್ ಆಗೋದಕ್ಕೆ ಮರಿಬೇಡಿ. ವೀಕ್ಷಕರೇ, ನಾನೇನಾದರೂ ನಿಮ್ಮ ಮನೆಗೆ ಬಂದು ವಾಸ್ತು ಪರಿಶೀಲನೆ ಮಾಡಬೇಕಾ? ನಿಮ್ಮ ಮನೆಯ ವಾಸ್ತು ತುಂಬ ತೊಂದರೆ ಇದೆ ಗುರುಗಳೇ, ಅದರಿಂದ ನಮಗೆ ಏಳಿಗೆ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವ ಚಿಂತೆ ಕಾಡ್ತಾ ಇದೆಯಾ? ಏನೂ ವರಿ ಮಾಡ್ಕೋಬೇಡಿ, ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ. ಹಾಗೆ ಕಮರ್ಷಿಯಲ್ ಪ್ಲೇಸ್ ಕೂಡ ವಾಸ್ತು ನೋಡ್ತೀನಿ. ಅಂಗಡಿ ಇರ್ಬೋದು, ಮುಂಗಟ್ಟು ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಮಾಲ್ ಇರ್ಬೋದು, ಎಲ್ಲ ರೀತಿಯ ರೆಸಿಡೆನ್ಷಿಯಲ್ ಆ್ಯಸ್ ವೆಲ್ ಆ್ಯಸ್ ಕಮರ್ಷಿಯಲ್ ಎರಡೂ ವಾಸ್ತು ನೋಡ್ತೀನಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ನಂಬರಿಗೆ ರಿಕ್ವೆಸ್ಟ್ ಹಾಕಿ ನಾನೇ ಖುದ್ದಾಗಿ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಬಂದು ವಾಸ್ತು ನೋಡಿ, ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಅಂತೂ ಬೇಡವೇ ಬೇಡ. ಚಿಕ್ಕ ಪುಟ್ಟ ವಸ್ತುಗಳನ್ನು, ಪವರ್ಫುಲ್ ವಸ್ತು ಸಜೆಸ್ಟ್ ಮಾಡ್ತೀನಿ. ಅದನ್ನು ಇಡೋದ್ರಿಂದ ನಿಮ್ಮ ಮನೆಯ ವಾಸ್ತು ಸರಿ ಹೋಗುತ್ತೆ. ಕಮರ್ಷಿಯಲ್ ಪ್ಲೇಸಲ್ಲಿ ವ್ಯಾಪಾರ ಅಭಿವೃದ್ಧಿ ದುಪ್ಪಟ್ಟಾಗುತ್ತೆ, ದ್ವಿಗುಣ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ನೀವು ನನ್ನೊಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ಯಾವ ದಶೆ ಭುಕ್ತಿ ನಡೀತಾ ಇದೆ ತಿಳ್ಕೋಬೇಕಾ? ದಶೆ ಭುಕ್ತಿಗಳ ಪ್ರಕಾರ ರೆಮಿಡಿ ತಗೊಂಡ್ರೆ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಬೋದು. ಅದನ್ನು ಮಾಡ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗೆ ನೀವು SMS ಮಾಡಿದರೆ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡುತ್ತೆ, ನನ್ನೊಟ್ಟಿಗೆ ನಿಮ್ಮನ್ನು ಸಂಪರ್ಕ ಮಾಡಿಸುತ್ತೆ, ಜೊತೆಗೆ ಫೋನಲ್ಲಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೊಡುತ್ತೆ. ನೀವು ನನ್ನೊಟ್ಟಿಗೆ ಖುದ್ದಾಗಿ ದೂರವಾಣಿಯಲ್ಲಿ ಮಾತಾಡ್ಬೋದು. ದಶಭುಕ್ತಿ ಪ್ರಕಾರ ರೆಮಿಡಿ ಕೊಡ್ತೀನಿ, ಜೀವನದಲ್ಲಿ ಅಭಿವೃದ್ಧಿ ಕಾಣಬಹುದು. ವೀಕ್ಷಕರೇ, ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದೇ ಸಾಕ್ಷಾತ್ ಶ್ರೀಚಕ್ರ ಯಂತ್ರ. ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ಆದಿಶಕ್ತಿ ಪರಾಶಕ್ತಿ ದೇವರಿಂದ ನಿರ್ಮಾಣ ಆದಂಥದ್ದು. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ಸಾಲ ತೀರುತ್ತೆ. ಜೀವನದಲ್ಲಿ ನೀವು ಸಾಲ ಮಾಡುವಂಥ ಪ್ರಮೇಯ ಬರೋದೇ ಇಲ್ಲ. ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡಬಹುದು. ಸೋಲು ಅನ್ನೋದು ಇರೋದೇ ಇಲ್ಲ. ಸಾಕಷ್ಟು ಪ್ರಗತಿ ಇರುತ್ತೆ, ನೌಕರಿಯಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಇನ್ಕ್ರಿಮೆಂಟ್ ಇರುತ್ತೆ. ಜೀವನದಲ್ಲಿ ಅಭಿವೃದ್ಧಿಯೋ ಅಭಿವೃದ್ಧಿ. ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಬಂದು ವಾಸ ಮಾಡಿದಂತಹ ಒಂದು ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ಇದನ್ನು ತರಿಸ್ಕೋಬೇಕು ಅಂದರೆ ಈ ಸಂಚಿಕೆ ಪೂರ್ತಿಯಾಗಿ ಒಂದು ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಶ್ರೀಚಕ್ರವನ್ನು ನೀವು ಆರ್ಡರ್ ಮಾಡೋದಕ್ಕೆ ನಂಬರ್ ಅಂಥೇಳಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ಇನ್ನೂ ಒಂದು ನಾನು ಇದನ್ನು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಿಗುವಂತಹ ಇದು ಅಧಿಕೃತ ನಂಬರ್ ಆಗಿರುತ್ತೆ. ಈ ನಂಬರನ್ನು ಬಿಟ್ಟು ಬೇರೆ ಯಾವ ನಂಬರ್ಗೂ ನೀವು ಶ್ರೀಚಕ್ರಕ್ಕೆ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಬೇರೆ ನಂಬರಿಗೆ, ಈ ನಂಬರನ್ನು ಹೊರತುಪಡಿಸಿ ಬೇರೆ ನಂಬರಿಗೆ ನೀವೇನಾದರೂ ಶ್ರೀಚಕ್ರ ಆರ್ಡರ್ ಮಾಡಿಕೊಂಡ್ರೆ ಅಥವಾ ಅದಕ್ಕೆ ಹಣಕಾಸಿನ ವ್ಯವಹಾರ ಮಾಡಿದರೆ ನಾನಾಗಲಿ ಅಥವಾ ಜೀತ್ ಮೀಡಿಯಾ ನೆಟ್ವರ್ಕ್ ಆಗಲಿ ಅದಕ್ಕೆ ಜವಾಬ್ದಾರ ಆಗಿರೋದಿಲ್ಲ. ಹಾಗಾಗಿ ಶ್ರೀಚಕ್ರ ಸಿಗುವಂತಹ ಏಕೈಕ ಜೀತ್ ಮೀಡಿಯಾದ ಅಧಿಕೃತ ನಂಬರ್ ಇದು. ಈ ನಂಬರಿಗೆ ಮಾತ್ರ ವಾಟ್ಸಪ್ ಮಾಡಿ ಇದರಿಂದ ಬರುವಂಥ ಪೇಮೆಂಟ್ ಸ್ಕ್ರೀನ್ಶಾಟ್ಗೆ ಮಾತ್ರ ಪೇಮೆಂಟ್ ಮಾಡ್ಕೊಳ್ಳಿ. ದಯಮಾಡಿ ಈ ನಂಬರನ್ನು ನೋಟ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೋಟ್ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಬನ್ನಿ ರಾಶಿ ಚಕ್ರದ ರಹಸ್ಯ ಗರ್ಭದಲ್ಲಿ ಏನೆಲ್ಲ ವಿಷಯ ಅಡಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಒಂದೊಂದಾಗಿ ರಾಶಿಯನ್ನು ಹೇಳ್ತಾ ಹೋಗ್ತೀನಿ.
ಮೊದಲನೆಯದಾಗಿ ವೀಕ್ಷಕರೇ, ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಇದೇ ಜೂನ್ 30ರಿಂದ ಜುಲೈ 7ರವರೆಗೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ಏನಾಗ್ತಾ ಇದೆ ಅಂತಂದರೆ, ಗುರುವಿನ ಸಂಚಾರ ಕರ್ಕರಾಶಿಯಲ್ಲಿ ಏನಾಗ್ತಾ ಇದೆ, ನಿಮಗೆ ಒಂದು ರೀತಿಯ ಎಮೋಷ್ನಲ್, ಭಾವನಾತ್ಮಕವಾಗಿ ಈ ವಾರ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಕೆಲಸ ಕಾರ್ಯಗಳೆಲ್ಲ ಸಂಚಾರ ಸುಗಮವಾಗಿ ನಡೀತಾ ಇರುತ್ತೆ. ಯಾರೋ ಏನೋ ಅಂದುಬಿಡೋದು, ಮನೆಯಲ್ಲಿ ಇನ್ನೇನು ನೀವು ಕೆಲಸಕ್ಕೆ ಹೋಗ್ತಿರ್ತೀರಾ, ಏನೋ ಒಂದು ಮಾತಂತಾರೆ, ಒಂದು ಫೋಕಸ್ಸು, ಒಂದು ಕಾನ್ಸಂಟ್ರೇಷನ್, ಒಂದು ಗೋಲ್, ಒಂದು ಗುರಿ, ಅದನ್ನ ಇಟ್ಕೊಂಡು ಹೋಗ್ತಾ ಇರ್ತೀರ. ಮನೆಯಲ್ಲಿ ಯಾರೋ ನಿಮಗೆ ಒಂದು ಮನಸ್ಸಿಗೆ ನೋವಾಗುವಂಥ ಮಾತಾಡ್ತಾರೆ, ಅಥವಾ ನೀವು ಕಸ್ಟಮರ್ ಹತ್ರ ಇಂಟ್ರ್ಯಾಕ್ಷನ್ ಮಾಡಬೇಕಾದ್ರೆ ನೀವೆಲ್ಲ ಅವರಿಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ, ನಿಮ್ಮ ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳ್ತಾ ಇರ್ತೀರಾ, ಅವ್ರು ಏನೋ ಒಂದು ಡಿಮೋಟಿವೇಟ್ ಆಗೋಂಥ ಮಾತಾಡ್ಬಿಡ್ತಾರೆ. ಆವಾಗ ನಿಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನು ಕೆಲಸದ ಕಚೇರಿಯ ಸ್ಥಳದಲ್ಲೂ ಕೂಡ ಅಷ್ಟೇ, ನೀವು ಚೆನ್ನಾಗಿ ವರ್ಕ್ ಮಾಡ್ತಿರ್ತೀರಾ, ಬಾಸಿಂದ ಅಪ್ರಿಷಿಯೇಷನ್ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ವಾರದಲ್ಲಿ 1-2 ದಿವಸ ಯಾರೋ ಏನೋ ಒಂದು ಸ್ವಲ್ಪ ಕಾಲು ಎಳೆಯುವಂತಹ ಘಟನೆ, ಆಫೀಸಲ್ಲಿ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥ ಘಟನೆ, ಅಥವಾ ಹಿತಶತ್ರುಗಳು ಹುಟ್ಕೋತಾರೆ ಆಫೀಸಲ್ಲಿ, ಈ ರೀತಿಯಾದಂತಹ ಘಟನಾವಳಿಗಳು ಎಮೋಷನಲಿ ಡಿಸ್ಟರ್ಬ್ ಆಗುವಂತಹ ವಾರ ಮೇಷರಾಶಿಯವರಿಗೆ ಆಗಿರುತ್ತೆ. ಇದಕ್ಕೆ ಪರಿಹಾರ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ, ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಈಗ ಸಾಡೆ ಪ್ರಭಾವ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಸ್ಲೋನೆಸ್ ನಿಮ್ಮ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇರುತ್ತೆ. ಸ್ಪೀಡಾಗಿ ಏನು ಹೋಗ್ತಾ ಇರ್ತೀವಿ, ಕಾಲು ಹಿಡಿದು ಎಳಿತಾ ಇರುತ್ತೆ. ಆ ಒಂದು ಮೇಷರಾಶಿಗೆ ಏನೀಗ ಸಾಡೆ ನಡೀತಾ ಇದೆ, ಅದರ ಒಂದು ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಂಜನೇಯನ ಮೊರೆ ಹೋಗಿದ್ದೀರಿ. ಆಂಜನೇಯನ ಮೊರೆ ಹೋಗಿ ಬೆಳಗ್ಗೆ ಸಂಜೆ ಒಂದು ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯೋದಕ್ಕೆ ಖಂಡಿತ ಮರಿಬೇಡಿ. ಇನ್ನು ವಿಶೇಷವಾಗಿ ಮಂಗಳ, ಬುಧ, ರವಿ ಮತ್ತು ಶನಿಯ ಸಂಚಾರವನ್ನು ನೋಡಲಿಕ್ಕಾಗಿ ನಿಮಗೆ ಯಾವ ರೀತಿಯ ಫಲಾಫಲಗಳನ್ನು ತೋರಿಸ್ತಾ ಇದೆ ಅಂತಂದರೆ, ಕಮ್ಯುನಿಕೇಷನ್ನಲ್ಲಿ ಅಂದರೆ ಸಂವಹನದಲ್ಲಿ ಇದು ಬುಧನಿಂದ ಆಗುವಂತಹ ಅವಘಡ ಏನು ಮಾಡುತ್ತೆ ಅಂದರೆ, ಕಮ್ಯುನಿಕೇಷನ್ನಲ್ಲಿ ಒಂದು ಸ್ವಲ್ಪ ಅವಘಡ ಮಾಡಿಬಿಡುತ್ತೆ, ತೊಂದರೆ ಕೊಡುತ್ತೆ. ಆಲ್ರೆಡಿ ನಾನು ಹೇಳ್ತಾ ಇದ್ದೆ ನಿಮಗೆ ಈ ರಾಶಿಯ ಒಂದು ಪ್ರಿಡಿಕ್ಷನ್ ಮೊದಲನೆಯ ಭಾಗದಲ್ಲಿ, ಸ್ವಲ್ಪ ನಿಮಗೆ ಮಾತಿನಿಂದ ಚುಚ್ಚುತ್ತಾರೆ, ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿ ಬುಧ ಕೂಡ ನಿಮಗೆ ಈ ವಾರ ವಿರುದ್ಧ ಆಗಿರೋದ್ರಿಂದ ನಿಮ್ಮ ಸಂವಹನ, ನಿಮ್ಮ ಮಾತು, ಕಮ್ಯುನಿಕೇಷನ್ನಲ್ಲಿ ಆತ ತೊಂದರೆಗಳನ್ನು ಉಂಟು ಮಾಡ್ತಾನೆ. ಪ್ರಾಮಿಸ್ ಮಾಡಿರ್ತೀರ, ಅದು ಈಡೇರದೇ ಇರೋ ಥರ ನೋಡ್ಕೋತಾನೆ, ನಿಮಗೆ ಅವಮಾನ, ಮುಖಭಂಗ ಆಗುತ್ತೆ. ಏನ್ರಿ ನೀವು ಹೇಳೋದೊಂದು ಮಾಡೋದೊಂದು, ಈ ಥರ ಮಾಡ್ತಾ ಇದ್ದೀರಲ್ಲ, ನೀವು ಕರೆಕ್ಟಾಗಿ ಆ ಟೈಮ್ಗೆ ಮಟೀರಿಯಲ್ ಕೊಡ್ತೀನಿ ಅಂತ ಹೇಳಿದ್ರಿ, ಈ ಥರ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ರಿ, ನೀವು ಮಾಡಲಿಲ್ಲ. ಪ್ರಾಮಿಸ್ಗಳನ್ನು ಕೀಪಪ್ ಮಾಡದೇ ಇರೋ ಥರ ಬುಧ ನಿಮಗೆ ಅಡ್ಡಗಾಲ ಹಾಕ್ತಾನೆ. ಹಾಗಾಗಿ ಅದನ್ನು ನೋಡ್ಕೋಬೇಕಾಗುತ್ತೆ. ಒಂದು, ನಿಮಗೆ ಮನೆಯ ಸದಸ್ಯರಾಗಲಿ, ವ್ಯಾಪಾರದ ಸ್ಥಳದಲ್ಲಾಗಲಿ ಅಥವಾ ಕಚೇರಿಯಲ್ಲಾಗಲಿ ಸ್ವಲ್ಪ ಇತರರು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥ ಘಟನೆಗಳು ನಡೆಯೋದರ ಜೊತೆಗೆ ನೀವು ಕೂಡ ಪ್ರಾಮಿಸನ್ನು ತಪ್ಪುವಂತೆ ಮಾಡುತ್ತೆ ಬುಧ ಗ್ರಹ. ಇದನ್ನೆರಡನ್ನೂ ನೋಡ್ಕೊಳ್ಳಿ. ಇದಕ್ಕೆ ವಿಶೇಷವಾದಂತಹ ಪರಿಹಾರ ಅಂತ ಹೇಳಲಿಕ್ಕಾಗಿ ಗಣೇಶನ ಆರಾಧನೆ. ಈ ವಾರ ಪೂರ್ತಿ ಪ್ರತಿದಿನ ಬೆಳಗ್ಗೆ ಸ್ನಾನ ಪೂಜಾದಿಯ ಸಮಯದಲ್ಲಿ, ಅಂದರೆ ಸ್ನಾನ ಮಾಡಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಗಣೇಶನಿಗೆ ನೀವು 21 ಗರಿಕೆಯನ್ನು ಪ್ರತಿದಿನ ಇಡ್ತಾ ಬನ್ನಿ. ನೆಕ್ಸ್ಟ್ ಡೇ 24 ಅವರ್ಸ್ ಆದಮೇಲೆ ಆ ಗರಿಕೆಯನ್ನು ಮರದ ಕೆಳಗಡೆ ಹಾಕಿ. ಈ ರೀತಿ ಮಾಡುವುದರಿಂದ ಬುಧನ ಅವಕೃಪೆ, ಅವಘಡ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ನೀವು ನಿಮ್ಮ ಪ್ರಾಮಿಸನ್ನು ಕೀಪಪ್ ಮಾಡ್ತೀರಾ, ಆವಾಗ ಅಪ್ರಿಷಿಯೇಷನ್ ಆಗುತ್ತೆ. ಅವಮಾನ, ಮುಖಭಂಗಗಳಂಥ ಘಟನೆ ಪೂರ್ತಿಯಾಗಿ ಎಲಿಮಿನೇಟ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವಾಗ್ಯುದ್ಧ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ಮಕ್ಕಳ ಮಾತು ಕೇಳಲ್ಲ. ಈ ರೀತಿಯಾದಂತಹ ಒಂದು ಸ್ವಲ್ಪ ಟೆನ್ಷನ್ ಇರುವಂತಹ ವಾರ. ಅದನ್ನು ನೀವು ಗಣೇಶನ ಆರಾಧನೆಯಿಂದನೇ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಕಾನ್ಫ್ರಂಟೇಷನ್ ಆಗಲಿ, ಮಾತಿಗೆ ಮಾತು, ವಾಗ್ಯುದ್ಧ ನಡೆದಾಗ ನಿಮಗೆ ನೀವು 11 ಸಲ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಅಂತ ಹೇಳ್ಕೊಳ್ಳಿ. ಎಲ್ಲ ವಾತಾವರಣ ತಿಳಿಯಾಗ್ತಾ ಬರುತ್ತೆ. ಆರೋಗ್ಯ ನೋಡಲಿಕ್ಕಾಗಿ ಒಂದು ಸ್ವಲ್ಪ ನೀರಿನಿಂದ ವ್ಯತ್ಯಾಸ ಅಂತ ತೋರಿಸ್ತಾ ಇದೆ. ನೀರಿನಿಂದ ವ್ಯತ್ಯಾಸ ಆಗಿ ಇಂಡೈಜೆಷನ್, ಹೊಟ್ಟೆ ಅಜೀರ್ಣ, ಗ್ಯಾಸ್ಟ್ರಿಕ್, ಫುಡ್ ಪಾಯ್ಸನ್ ಇಂಥದ್ದು ತೋರಿಸ್ತಾ ಇದೆ. ಮನೆಯ ನೀರಿಗೆ ಆದ್ಯತೆ ಕೊಡಿ. ಹೊರಗಡೆ ಹೋಗಬೇಕಾದ್ರೆ ಕಾಯಿಸಿ ಆರಿಸಿದ ನೀರನ್ನು ತೆಗೆದುಕೊಂಡು ಹೋಗಿ. ಮಕ್ಕಳ ಆರೋಗ್ಯದಲ್ಲಿ ಜಾಗ್ರತೆ. ಸ್ವಲ್ಪ ಶಾರ್ಟ್ ಟ್ರಿಪ್ ತೋರಿಸ್ತಾ ಇದೆ.
ಕುಟುಂಬದೊಂದಿಗೆ ಯಾತ್ರೆ, ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಬಿಸ್ನೆಸ್ ಟ್ರಿಪ್ ಇರ್ಬೋದು, ಅದು ತೋರಿಸ್ತಾ ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿದ್ದೆ ಎಳೆಯುವಂತಹ ಸಂದರ್ಭ. ಈ ಒಂದು ಸ್ಟಾಪಿಗೆ ಇಳಿಯುವಂಥವ್ರು ನಿದ್ದೆಯಲ್ಲಿ ಮಂಪರಲ್ಲಿ ಮುಂದೆ ಹೋಗ್ಬಿಟ್ಟಿರುತ್ತೆ ನಿಮ್ಮ ಗಾಡಿ, ಆಮೇಲೆ ಹೋಗ್ಬಿಟ್ಟು ಅಯ್ಯೋ ನಾನು ಹಿಂದಿನ ಸ್ಟಾಪಿಗೆ ಇಳ್ಕೋಬೇಕಿತ್ತು ಅನ್ನುವಂತಹ ಘಟನೆಗಳಾಗತ್ತೆ, ನೋಡ್ಕೊಳ್ಳಿ. ಅದೇ ರೀತಿ ಪ್ರಯಾಣದ ಸಂದರ್ಭದಲ್ಲಿ ತಾವು ಅಮೂಲ್ಯವಾದಂತಹ ವಸ್ತುಗಳನ್ನು ಮಿಸ್ ಮಾಡಿಕೊಳ್ಳುವಂತಹ ಸಂದರ್ಭವನ್ನು ತೋರಿಸ್ತಾ ಇದೆ. ಅದರಲ್ಲೂ ಜಾಗೃತಿಯಾಗಿರಿ. ನಿಮಗೆ ಈ ವಾರ ಆಂಜನೇಯನ ಆರಾಧನೆ ಹೆಚ್ಚಿನ ಶುಭ ತರುತ್ತೆ. ಮಂಗಳವಾರ, ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಮರಿಬೇಡಿ. ಆಂಜನೇಯನ ಮೈಗೆ ಲೇಪನ ಮಾಡಿದಂತಹ ಸಿಂಧೂರ ಪುಡಿ ಇರುತ್ತೆ, ಅದನ್ನು ಅರ್ಚಕರಿಂದ ಕೇಳಿ ತಾವು ದಯಮಾಡಿ ಅದನ್ನು ಇಸ್ಕೊಂಡು ಹಣೆಗಿಟ್ಕೊಳ್ಳೋದ್ರಿಂದ ಶುಭ ಫಲ ಇರುತ್ತೆ. ನಿಮಗೆ ಈ ವಾರಕ್ಕೆ ಲಕ್ಕಿ ನಂಬರ್ ಅಂತ ಬಂದಾಗ ನಿಮಗೆ 1 ಮತ್ತು 8 ಇವೆರಡು ಲಕ್ಕಿ ನಂಬರ್ ಬರುತ್ತೆ. ಪೂರ್ವ ದಿಕ್ಕು ಮತ್ತು ಆಗ್ನೇಯ ದಿಕ್ಕು ಈ ವಾರ ಕೆಲಸದ ವಿಷಯದಲ್ಲಿ ಶುಭ ಫಲ ತಂದುಕೊಡುತ್ತೆ. ಕೆಂಪು ಬಣ್ಣ ಮತ್ತು ಕಿತ್ತಾಳೆ ಬಣ್ಣ ಅಂತ ಹೇಳ್ತೀವಿ, ಆ ಕಿತ್ತಾಳೆ ಬಣ್ಣ ಮತ್ತು ಬಂಗಾರದ ಬಣ್ಣ ಶುಭ ಫಲ ಕೊಡುತ್ತೆ. ಹೆಚ್ಚಿನ ಶುಭ ಫಲಗಳು ಈ ವಾರ ಬೇಕು. ಎಲ್ಲ ವಿಘ್ನಗಳು ದೂರ ಆಗಬೇಕು ಅಂದರೆ ಗಣೇಶನ ಆರಾಧನೆ ಈ ವಾರ ಹೆಚ್ಚು ಮಾಡಿ ಮೇಷರಾಶಿಯವರು. ಅದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ವಿಷ್ಣು ಸಹಸ್ರನಾಮ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ಕೇಳಿ, ಇದರಿಂದ ಕೂಡ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮೇಷರಾಶಿಯವರು ಕಾಲಕ್ಕೂ ಕೂಡ ಅಭಿವೃದ್ಧಿ ಹೊಂದಬೇಕು. ಮನೆಯಲ್ಲಿ ಸಾಲ ಇರಬಾರ್ದು, ಯಾವ ಸದಸ್ಯರಿಗೂ ಕೂಡ ಸಾಲ ಇರಬಾರ್ದು, ಯಾರಿಗೂ ಕೂಡ ಸೋಲಾಗಬಾರ್ದು, ಗೆಲುವು ಇರಬೇಕು ಅಂತಂದರೆ ಮೇಷರಾಶಿಯವರು ಮಸ್ಟ್ ಆ್ಯಂಡ್ ಶುಡ್ ಶ್ರೀಚಕ್ರ ಆರಾಧನೆ ಮಾಡಲೇಬೇಕು. ಈ ಶ್ರೀಚಕ್ರ ಆರಾಧನೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ತರಿಸ್ಕೊಳ್ಳಿ. ಈಗಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಶ್ರೀಚಕ್ರ ಒಂದು ಆರ್ಡರ್ ಮಾಡ್ಕೊಳ್ಳೋದಕ್ಕೆ. ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡದವರು ನಿಮಗೆ ಸಹಾಯ ಮಾಡ್ತಾರೆ, ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಕಾರ ಕೊಡ್ತಾರೆ. ವೀಕ್ಷಕರೇ, ಇದನ್ನು ಮೇಷರಾಶಿಯವರೇನಾದರೂ ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗಂತೂ ಶೀಘ್ರವಾಗಿ ರಿಸಲ್ಟ್ ಬರ್ತಾ ಹೋಗುತ್ತೆ. ಮದುವೆ ಸೆಟ್ ಆಗುತ್ತೆ, ಮನೆ ಕಟ್ಟಿಸ್ತೀರಾ, ಸಂತಾನ ಪ್ರಾಪ್ತಿ, ಮಕ್ಕಳು ಮಾತು ಕೇಳ್ತಾರೆ, ದಾಂಪತ್ಯದಲ್ಲಿ ಪ್ರಗತಿ, 1 2 ಸಾಕಷ್ಟು ಫಲ ಇದೆ. ಈಗಲೇ ಅದನ್ನು ಬುಕ್ ಮಾಡಿ ಮನೆಗೆ ತರಿಸೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿಗೆ ವಿಶೇಷವಾಗಿ ಮಂಗಳ ನೋಡಿ, ನಿಮಗೆ ಈ ವಾರ ಕರಿಯರಲ್ಲಿ ಫೇವರ್ ಅಂದರೆ ತುಂಬ ಆತ್ಮಸ್ಥೈರ್ಯ, ಆತ್ಮಬಲ, ಒಂದು ರೀತಿಯ ಹುಮ್ಮಸ್ಸು ಎಲ್ಲವನ್ನು ತುಂಬುವಂತಹ ವಾರ. ಮಂಗಳನ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಹಾಗೆ ಅಂಥೇಳಿ ನೀವು ಅದನ್ನು ಇಗ್ನೋರ್ ಮಾಡಬೇಡಿ. ಒಂದು ಕಾನ್ಫಿಡೆನ್ಸ್ ಇದೇನಪ್ಪ, ಹೋದ ವಾರ ನನಗೆಲ್ಲ ಕೆಲಸದಲ್ಲಿ ಅಡೆತಡೆ ಆಗ್ತಾಯಿತ್ತು, ಈ ವಾರ ಎಲ್ಲ ಆತ್ಮಬಲ, ಆತ್ಮಸ್ಥೈರ್ಯ, ಸ್ಪೀಡ್ನೆಸ್ ಬರ್ತಾ ಇದೆ ಅಂಥೇಳಿ ಇಗ್ನೋರ್ ಮಾಡೋದು ಬೇಡ. ಹಾಗೆ ಯಶಸ್ಸು ಬರುತ್ತೆ, ಯಶಸ್ಸು ಹೋಗುತ್ತೆ. ಇನ್ನೇನು ಸಡನ್ನಾಗಿ ಯಶಸ್ಸು ಬರ್ತಾ ಇದೆ, ಕೈ ಹಾಕಿದ ಎಲ್ಲ ಕೆಲಸಗಳು ಜಯ ಸಿಗ್ತಾ ಇದೆ ಅಂದರೆ ನಾವು ಫೋಕಸ್ ಮೇಲೆ ಗೋಲ್ ಮೇಲೆ ಏನು ಫೋಕಸ್ ಇರುತ್ತೆ ಅದನ್ನು ಕಾನ್ಸಂಟ್ರೇಷನ್ ಒಂದು ಡಿವಿಯೇಷನ್ ಮಾಡ್ಕೋತೀವಿ. ಇದು ಮಾನವನ ಸಹಜ ಗುಣ. ನೀವೇ ಯೋಚನೆ ಮಾಡಿ ಒಂದು ಕ್ಷಣ. ಯಾಕೆಂದರೆ ಹಣ ಹರಿದು ಬರ್ತಾ ಇದೆ, ಖ್ಯಾತಿ ಇದೆ, ಸಂಪತ್ತಿದೆ, ಎಲ್ಲ ಕೆಲಸ ಕೈ ಹಾಕಿದ್ದೆಲ್ಲ ಸಕ್ಸಸ್ ಆಗ್ತಾ ಇದೆ ಅಂದಾಗ ಮನುಷ್ಯರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ಲೇಝಿ ಆಗ್ತಾರೆ. ಬರ್ತಾ ಇದೆಯಲ್ಲ ನೋಡೋಣ, ಹಂಗೆ ಮಾಡಬಾರ್ದು. ಯಾವಾಗ ಹೆಚ್ಚಿನ ರೀತಿಯ ಸಂಪತ್ತು, ಖ್ಯಾತಿ, ಹೆಸರು, ಹಣ ಎಲ್ಲ ನಿಮ್ಮತ್ತ ಹರಿದು ಬರ್ತಾ ಇದೆ ಅಂದರೆ ಕೆಲಸ ಮಾಡುವುದನ್ನು ದುಪ್ಪಟ್ಟು ಮಾಡಬೇಕು, ಡಬಲ್ ಮಾಡಬೇಕು. ಯಾವಾಗ ನೀವು ರಿಲ್ಯಾಕ್ಸ್ ಆಗ್ತೀರಾ, ಲೇಝಿ ಆಗ್ತೀರಾ, ಅಲ್ಲಿಗೆ ನಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬಾರ್ದು. ಯಾವಾಗಲೂ ಅಪ್ವರ್ಡ್ ಟ್ರೆಂಡ್ ಇರಬೇಕು. ದಿನದಿಂದ ದಿನಕ್ಕೆ ಚೇತರಿಕೆ, ಬೆಳವಣಿಗೆ, ಆಮೇಲೆ ಹಣ ಹೆಚ್ಚಿನ ರೀತಿಯಲ್ಲಿ ಸಂಚಯ, ಹೆಸರು, ಖ್ಯಾತಿ ನಿಮಗೆ ಒಂದು ಒಳ್ಳೆಯದಾಗಬೇಕು ಅಂದರೆ ದಿನದಿಂದ ದಿನಕ್ಕೆ ಪ್ರಗತಿ ಆಗಬೇಕು ಅಂತಂದರೆ ಕೆಲಸದ ಮೇಲಿನ ಗೋಲ್, ಫೋಕಸ್ ಕರೆಕ್ಟಾಗಿರಬೇಕು. ಪ್ರತಿದಿನ ಕೂಡ ಕೆಲಸ ಮಾಡುವಾಗ ಇವತ್ತು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅನ್ನುವ, ಹೊಸತಾಗಿ ಮಾಡಿದ್ದೀನಿ ಅನ್ನುವ ಒಂದು ಭಯ, ಆತಂಕ, ಒಂದು ಏನು ಟೆನ್ಷನ್, ಪ್ರೆಷರ್ ಇರುತ್ತೆ. ನೀವು ಫಸ್ಟ್ ದಿವಸ ಒಂದು ಜಾಬಿಗೆ ಜಾಯ್ನ್ ಆಗಿರ್ತೀರ ಕೆಲಸಕ್ಕೆ, ಆಗ ಹೇಗಿರುತ್ತೆ ಹೇಳಿ ನಿಮ್ಮ ಮನಸ್ಥಿತಿ? ಅವ್ರೇನು ಅನ್ಕೋತಾರ, ಏನು ನಾನು ಕೆಲಸ ಕಲಿಬೇಕು, ಒಂದು ಥರದ ಫಸ್ಟ್ ಡೇ ಕೆಲಸ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿಯ ಮನಸ್ಥಿತಿ ಇರುತ್ತೆ, ಪ್ರತಿದಿನವೂ ಅದೇ ಇರಬೇಕು. ಆಗ ಮಾತ್ರ ನಾವು ಬೆಳಿತೀವಿ. ನಾನು ಕಲಿತೆ, ನನ್ನ ಕಲಿಕೆ ಮುಗಿದೋಯ್ತು, ಇಲ್ಲಿಗೆ ನನಗೆಲ್ಲ ಗೊತ್ತು ಅಂದಾಗ ಅಲ್ಲಿಗೆ ನಮ್ಮ ಜೀವನದ ಪ್ರಗತಿ ನಿಂತು ಹೋಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಕ್ರಿಕೆಟ್ ಮ್ಯಾಚ್ ಆಡುವಂಥವ್ರು, ಬ್ಯಾಟ್ಸ್ಮನ್ ಏನು ಆತ ಬಂದು
100 ಮ್ಯಾಚ್ ಆಡಿರ್ಬೋದು, 200 ಮ್ಯಾಚ್ ಆಡಿರ್ಬೋದು, ತುಂಬ ಪಳಗಿರ್ಬೋದು. ಅವರು ಕ್ರಿಕೆಟಿಗೆ ಬಂದಾಗ ಆ 200ನೇ ಮ್ಯಾಚ್ನಲ್ಲೂ ಕೂಡ ಫಸ್ಟ್ ಬಾಲ್ ಅವರು ಫೇಸ್ ಮಾಡೋಕ್ಕೆ ನಿಂತಾಗ ತಾವು ಆಡಿದ ಮೊದಲ ಮ್ಯಾಚ್ ಏನಿರುತ್ತೆ, ಮೊದಲನೇ ಮ್ಯಾಚಲ್ಲಿ ಮೊದಲ ಬಾಲನ್ನು ಏನು ಫೇಸ್ ಮಾಡಿರ್ತಾರೆ ಅದೇ ರೀತಿಯ ಮನಸ್ಥಿತಿ ಇಟ್ಕೊಂಡು ಆಡಬೇಕು. ಅಂದಾಗ ಅವರಿಗೆ ಗೆಲುವಾಗುತ್ತೆ. ನಾನು 200 ಮ್ಯಾಚ್ ಆಡಿದ್ದೀನಿ, ನನ್ನ ಯಾರು ಸೋಲಿಸ್ತಾರೆ ಅಂತ ಅಂದರೆ ಅವರು ಫಸ್ಟ್ ಬಾಲ್ಗೆ ಬೋಲ್ಡ್ ಆಗಿಬಿಡ್ತಾರೆ. ಇದೇ ರೀತಿಯ ಮನಸ್ಥಿತಿ ವೃಷಭ ರಾಶಿಯವರಿಗೆ ಈ ವಾರ ಇರಬೇಕು. ಅಂದರೆ ಪಾಸಿಟಿವ್ ಎಟಿಟ್ಯೂಡ್ ಇರಬೇಕು. ನಿಮಗೆ ಸಕ್ಸಸ್ ಬರುತ್ತೆ, ಕೀರ್ತಿ ಬರುತ್ತೆ, ಹಣ ಬರುತ್ತೆ ವೃಷಭ ರಾಶಿಯವರಿಗೆ ಈ ವಾರ. ಆದರೆ ಲೇಜಿನೆಸ್ ಬೇಡ, ನನಗೆ ಎಲ್ಲ ಗೊತ್ತು ಎನ್ನುವಂತಹ ಅಹಂಕಾರದ ಮನಸ್ಥಿತಿ ಬೇಡ. ಈ ವಾರ ಕೆಳಗಡೆ ಹಾಕ್ಬಿಡುತ್ತೆ. ಹಾಗಾಗಿ ಅದನ್ನೊಂದು ವಿಶೇಷವಾಗಿ ನೋಡ್ಕೊಳ್ಳಿ. ನಿಮಗೆ ಹೆಚ್ಚಿನ ನೆಟ್ವರ್ಕ್ ಬೆಳೆಯುತ್ತೆ. ಅಂದರೆ ಸ್ನೇಹಿತರು, ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಅದರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವಾರ ವೃಷಭ ರಾಶಿಯವರಿಗೆ. ಆದರೆ ಕಮ್ಯುನಿಕೇಷನ್ನಲ್ಲಿ ಬುಧ ಒಂದು ಸ್ವಲ್ಪ ಎಡವಟ್ಟು ಮಾಡಿಸ್ತಾನೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಇನ್ನೂ ಒಂದು ಮುತ್ತಿನಂಥ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ವೃಷಭ ರಾಶಿಯವರಿಗೆ ಸಾಲ ಮಾಡಬಾರ್ದು ಜೀವನದಲ್ಲಿ ಮತ್ತು ಸೋಲು ಕಾಣಬಾರ್ದು ಅಂತಂದರೆ ಒಂದು ಪವರ್ಫುಲ್ ವಸ್ತು ಸಜೆಸ್ಟ್ ಮಾಡ್ತೀನಿ. ಸಾಕ್ಷಾತ್ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡಿ ವೃಷಭ ರಾಶಿಯವರು. ನಿಮಗೆ ಎಲ್ಲಿ ಸೋಲಾಗುತ್ತೆ, ನಿಮಗೆ ಹೇಗೆ ಸಾಲ ಆಗುತ್ತೆ ನಾನು ನಿಂತು ನೋಡ್ತೀನಿ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡಿದ್ದೇ ಆದರೆ ನಿಮಗೆ ಲಕ್ಷ ಇರಲಿ, ಕೋಟಿ ಇರಲಿ, ಸಾಲ ಇಮ್ಮಿಡಿಯೇಟ್ಲಿ ಮಂಜಿನಂತೆ ಕರಗುತ್ತೆ. ಸೋಲು ಅನ್ನೋದೇ ಇರೋದಿಲ್ಲ. ಕೈ ಹಾಕಿದ ಕೆಲಸದಲ್ಲಿ ಗೆಲುವು. ಇದ್ರ ಮುಂದೆ ಕೂತ್ಕೊಂಡು ನಿಮಗೇನು ಇಲ್ಲಿ ಮಧ್ಯಭಾಗದಲ್ಲಿ ಪಾಯಿಂಟರ್ ಕಾಣಿಸ್ತಾ ಇದೆ, ಬಿಂದು, ಮತ್ತು ಮೇಲ್ಗಡೆ ಈಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಸ್ಥಳ ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಈಗ ಖುದ್ದಾಗಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ, ಇದನ್ನು ಪೂಜೆ ಮಾಡಿಕೊಂಡು ಹೋದರೆ ನೀವು ಆ ದಿನ ಎಲ್ಲ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ. ಯಾವ ಶತ್ರು ಕಾಟ ಇರೋದಿಲ್ಲ, ಜಯವೇ ಜಯ. ಇದನ್ನು ತರಿಸಿ ಮನೆಗೆ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ. ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ಶ್ರೀಚಕ್ರ ಆರ್ಡರ್ ಮಾಡೋದಕ್ಕೆ ನಂಬರ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಪ್ರಿಡಿಕ್ಷನ್ನ ನೋಡಿದ ತಕ್ಷಣ ವೃಷಭ ರಾಶಿಯವರು ಇದನ್ನು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿ 24 ಅವರ್ಸಲ್ಲಿ ನಿಮಗೆ ಶುಭ ಸಮಾಚಾರ ಬರಲಿಲ್ಲ ಅಂದರೆ ಕೇಳಿ. ಮನೆಯಲ್ಲಿ ಏನು ಜಗಳಗಳು ನಡೆಯುತ್ತೆ ನಿಂತು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೆಮ್ಮದಿಯೋ ನೆಮ್ಮದಿ. ಇನ್ನು ಶ್ರೀಚಕ್ರ ಮನೆಗೆ ಬಂದ್ರಂತೂ ಆಯಿತು. ಆಹಾ, ಅದ್ಭುತ ಪ್ರಗತಿ. ಬುಕ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಇದೇ ಖುಷಿಯ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮಗೆ ಈ ವಾರ ಗುರುವಿನ ಸಂಚಾರ ಒಂದು ಸಂಸಾರದಲ್ಲಿ ಆನಂದ, ಸುಖಮಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ನಿಮ್ಮ ಸಹೋದರ ಸಹೋದರಿಯರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದ್ಭುತವಾದಂಥ ಪ್ರಗತಿ ಇರುತ್ತೆ. ಕಚೇರಿಯಲ್ಲಿರ್ಬೋದು, ವ್ಯಾಪಾರದ ಸ್ಥಳದಲ್ಲಿರ್ಬೋದು ತುಂಬ ಸಪೋರ್ಟ್ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಅವರ ಸ್ಕೂಲ್ ಕಾಲೇಜಿನಲ್ಲಿ ಶಿಕ್ಷಕರು ಹಾಗೆ ಅವರ ಸಹಪಾಠಿಗಳು, ವಿದ್ಯಾರ್ಥಿಗಳು ತುಂಬ ಸಪೋರ್ಟ್ ಮಾಡ್ತಾರೆ. ನಿಮಗೆ ಈ ವಾರ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಅಂದರೆ ಎಲ್ಲರೂ ಸಪೋರ್ಟೇ. ನಿಮಗೆ ಎಷ್ಟು ಸಪೋರ್ಟ್ ಇರುತ್ತೆ ಅಂದರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಬೆಳಿಬೇಕು, ಮಾಡಬೇಕು ಅನ್ನುವ ಛಲಕ್ಕೆ ಮತ್ತಷ್ಟು ಒಂದು ಫ್ಯೂಯಲ್, ಇಂಧನ ತುಂಬಿದಂತೆ ಮತ್ತಷ್ಟು ಇನ್ನೊಂದು ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಗೇರಲ್ಲಿ ನೀವು ಸ್ಪೀಡಾಗಿ ಹೋಗ್ತೀರ. ಅಂತಹ ಸಪೋರ್ಟ್ ಸಿಗುವಂತಹ ವಾರ. ನಿಮಗೆ ನಿಮ್ಮ ಹಳೆಯ ಸಹಪಾಠಿಗಳು, ಎಲ್ಲೋ ನೀವು SLCಯಲ್ಲಿ ಓದುವಾಗ, ಕಾಲೇಜಲ್ಲಿ ಓದುವಾಗ, ಡಿಗ್ರಿಯಲ್ಲಿ ಓದುವಾಗ ಆ ಸಹಪಾಠಿಗಳು ಈ ವಾರ ಪುನಃ ರೀಯೂನಿಯನ್ ಆಗ್ತಾರೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹರಟೆ, ತಮಾಷೆ, ಮಾತು, ಒಳ್ಳೆಯ ಊಟ ಸವಿಯುವಂಥ ವಾರ. ಮಿಥುನ ರಾಶಿಗಂತೂ ತುಂಬ ಒಳ್ಳೆಯ ವಾರ, ಅದ್ಭುತವಾದದ್ದು. ಇನ್ನು ಏನಾಗುತ್ತೆ ಅಂತಂದರೆ ಕೆಲವೊಂದು ರಿಸ್ಕ್ಗಳನ್ನು ಜೀವನ ಈ ವಾರ ಗ್ರಹಗತಿಗಳು ಮಿಥುನ ರಾಶಿಗೆ ಎದುರುಗಡೆ ತಂದು ನಿಲ್ಲಿಸುತ್ತೆ. ಆ ರಿಸ್ಕ್ ದಾಟ್ಕೊಂಡೇ ಹೋಗಬೇಕು ಎನ್ನುವಂಥ ಅನಿವಾರ್ಯತೆ ಸೃಷ್ಟಿ ಮಾಡುತ್ತೆ. ಉದಾಹರಣೆಗೆ ಶತ್ರುಕಾಟ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೇಬರ್ಸ್, ನಿಮ್ಮ ನೆರೆಹೊರೆಯವರು ಇದ್ದಕ್ಕಿದ್ದಂತೆ ಮಿಥುನ ರಾಶಿಯವರಿಗೆ ಶತ್ರುಕಾಟದಲ್ಲಿ ಎತ್ತಿದ ಕೈಯಾಗಿ ನಿಮಗೆ ಪೀಡನೆ ಕೊಡ್ಬೋದು, ಕಾಡಿಸ್ಬೋದು. ಅದನ್ನು ನೀವು ರಿಸಾಲ್ವ್ ಮಾಡಲೇಬೇಕು. ಅದನ್ನು ಬಗೆಹರಿಸಲೇಬೇಕು. ಬಗೆಹರಿಸಲಿಲ್ಲ ಅಂದರೆ ಬೇರೆ ದಾರಿ ಇಲ್ಲ. ಅದನ್ನು ಹೈಪರ್ ಟೆನ್ಷನ್ ಆಗಿ ವಾದ ವಿವಾದ ಮಾಡಬಾರ್ದು. ಕೂಲ್ ಆದಂಥ ಮನಸ್ಥಿತಿ. ಆಯ್ತಪ್ಪ, ನೀವೇ ದೊಡ್ಡವರು, ನೀವೇ ಗೆದ್ರಿ, ನಾವೇ ಸೋತ್ವಿ ಅಂಥೇಳಿ ಅದನ್ನು ಸೈಡಿಗೆ ಸರಿಸ್ಬಿಡಿ. ಹಾಗಂತ ಹೇಳಿ ನಿಮ್ಮ ಇತಿಮಿತಿಗಳನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಈಗ ಆಫೀಸಲ್ಲಾಗಿರ್ಬೋದು, ಯಾರೇ ಗಾಸಿಪ್ ಮಾಡ್ತಾ ಇರ್ತಾರೆ, ನಿಮ್ಮ ಮೇಲೆ ಎತ್ತಾಕ್ಬಿಡ್ತಾರೆ, ಮ್ಯಾನೇಜರಿಂದ ನಿಮ್ಮನ್ನು ಬಯಸ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಈಗ ನೋಡಿ, ಈಗ ಅದು ಗಾಸಿಪ್ ಅನ್ನೋದು, ಆ ಶತ್ರುಕಾಟ ಅನ್ನೋದು ಅಲ್ಲಿ ತಾತ್ಕಾಲಿಕವಾಗಿ ಬರುತ್ತೆ ಈ ವಾರದ ಮಟ್ಟಿಗೆ. ಅವ್ರ ಮೇಲೆ ಫೋಕಸ್ ಮಾಡಿಕೊಂಡು ವೈರತ್ವ, ಶತ್ರುತ್ವ ಇಟ್ಕೊಂಡು ಮಿಥುನ ರಾಶಿಯವರು ಕೂತ್ಕೋಬೇಡಿ.
ಅವ್ರಿಗೆ ಹೇಗೆ ನೀವು ಟ್ಯಾಕಲ್ ಮಾಡಬೇಕು ಮಾಡಿ ಸ್ಮಾರ್ಟಾಗಿ ನಿಮ್ಮ ಕೆಲಸದ ಮೇಲೆ ಪುನಃ ಒಂದು ಫೋಕಸ್ ಮಾಡಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಏನೋ ಒಂದು ನಿಮಗೆ ಡಿಸ್ಟರ್ಬೆನ್ಸ್ ಬಂದ್ಬಿಡುತ್ತೆ. ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಮಾಡಿ ಮತ್ತೆ ಸ್ಟಡಿ ಕೂತ್ಕೋಬೇಕು. ದಾಂಪತ್ಯದಲ್ಲೂ ಅಷ್ಟೇ ವಿರಸ ಬರುತ್ತೆ ಈ ವಾರ, ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಮಾಡಿ ಮತ್ತೆ ಮುಂದುವರಿಬೇಕು ಮದರತ್ತಿ ತುಂಬಿಕೊಂಡು. ದಾಂಪತ್ಯದಲ್ಲಿ ಒಂದು ವಿರಸ ಬಂದರೆ ಶ್ರೀಕೃಷ್ಣ ಮದರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ, ಕೇಳಕ್ಕೆ ಮರಿಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಕಾಂಟ್ರಾಕ್ಟ್ಸ್ಗಳಿಗೆ ಸಹಿ ಮಾಡುವಾಗ ಮಿಥುನ ರಾಶಿಯವರು ಜಾಗೃತಿಯಾಗಿ ನೋಡಿಕೊಂಡು ಸಹಿ ಮಾಡಬೇಕು ಕಾಗದ ಪತ್ರಕ್ಕೆ ಅಂತ ತೋರಿಸ್ತಾ ಇದೆ. ನೀವು ಸುಮ್ಮನೆ ವಿಶ್ವಾಸದ ಮೇಲೆ ಕಣ್ಮುಚ್ಕೊಂಡು ಸಹಿ ಮಾಡಿದರೆ ಕಷ್ಟಕ್ಕೆ ಸಿಕ್ಕಾಕೋತೀರಾ, ಜಾಗ್ರತೆ. ಸಾಲ ಕೊಡೋದನ್ನು ಸಾಲ ಪಡೆಯೋದನ್ನು ಈ ವಾರ ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಮನೆ ಅಂತ ಬಂದಾಗ ಈ ವಾರ ಸ್ವಲ್ಪ ಶಿಫ್ಟಿಂಗ್ ಅಂತ ಕಾಣಿಸ್ತಾ ಇದೆ. ಮನೆ ಯಾರಾದರೂ ಬಾಡಿಗೆ ಮನೆ ಇದ್ದರೆ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಿಂದ, ಅದು ಈಗ ಆಷಾಢ ಮಾಸ ಬೇರೆ ನಡೀತಾ ಇರೋದ್ರಿಂದ ಶಿಫ್ಟ್ ಮಾಡೋದು ಬೇಡ, ನೋಡೋಣ ಶ್ರಾವಣ ಮಾಸ ಕಳೀಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೂತಿರಬಹುದು ಕೆಲವರು. ಆದರೆ ಓನರ್ ಬಂದ್ಬಿಟ್ಟು ಸಡನ್ ಆಗಿಲ್ಲ ನಾವು ಡೆಮಾಲಿಷ್ ಮಾಡಿಸ್ಬೇಕು, ಏನೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ, ಹೀಗೆ ಅನಿವಾರ್ಯ ಕಾರಣಗಳಿಂದ ಬಿಡಿಸಬೇಕಾದಂಥ ಸ್ಥಿತಿ ಉದ್ಭವ ಆಗಬಹುದು. ಆಗ ಮನೆ ಬಿಡುವಂಥ ಸಂದರ್ಭ ಬಂದಾಗ ಅನಿವಾರ್ಯ ಚೇಂಜ್ ಮಾಡ್ಕೊಳ್ಳಿ, ತಪ್ಪಿಲ್ಲ ಅದರಲ್ಲಿ. ಅಲ್ಲಿ ಹೊಸ ಮನೆಗೆ ಹೋಗೋ ಮುಂಚೆ, ಹೊಸ ಬಾಡಿಗೆಗೆ ಮನೆಗೆ ಹೋಗೋ ಮುಂಚೆ ಏನು ಮಾಡಬೇಕು ಆ ಕ್ರಮಗಳನ್ನು ಅನ್ನೋದನ್ನು ನನ್ನ ಜೊತೆಗೆ ಕನ್ಸಲ್ಟೇಷನ್ ತೊಗೊಳ್ಳಿ, ನಾನು ಹೇಳ್ಕೊಡ್ತೀನಿ, ಆ ಥರ ಮಾಡ್ಕೊಳ್ಳಿ. ಆ ರೀತಿ ಅನಿವಾರ್ಯ ಇದ್ದಾಗ ಆಷಾಢ ಮಾಸದಲ್ಲಿ ಮನೆ ಪ್ರವೇಶ ಮಾಡಬೇಕು ಅಂತ ಬಂದಾಗ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ, ಕೆಲವೊಂದು ರೆಮಿಡಿ ಕೊಡ್ತೀನಿ, ಮಾಡ್ಕೊಂಡು ಹೋಗಿ ಯಾವ ದೋಷಗಳು ತಟ್ಟೋದಿಲ್ಲ. ಹಾಗೇ ಮಾಡಬೇಡಿ, ಒಂದು ಸಲ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಳಿ. ಇನ್ನು ಹೆಲ್ತ್ ಅಂತ ಬಂದಾಗ ನಿಮಗೆ ನೋಡಿ ಒಂದು ಸ್ಟ್ರೆಸ್ ಕಾಡುತ್ತೆ, ಒತ್ತಡ, ಬ್ರೇಕ್ ಅಂತ ಬೇಕು. ಅಂದರೆ ಆ ದಿನದ ಮಟ್ಟಿಗೆ ವಿಪರೀತ ಕೆಲಸ ಆಗಿರುತ್ತೆ, ಒಂದು ಸ್ವಲ್ಪ ನಿಮ್ಮ ಚೇರಿಂದ ಎದ್ದು ಕಿಟಕಿ ಹತ್ರ ಬಂದು ಒಂದು ಸ್ವಲ್ಪ ಗ್ರೀನರಿಯನ್ನು ನೋಡುವಂಥದ್ದು, ರಿಲ್ಯಾಕ್ಸ್ ಆಗುವಂಥದ್ದು, ಆ ರೀತಿಯಾದಂಥ ಒಂದು ಕಂಟಿನ್ಯೂಸ್ ವರ್ಕ್ ಮೈಂಡಿಗೆ ಅದು ಪ್ರೆಷರ್ ಸ್ಟ್ರೆಸ್ ಕೊಡುತ್ತೆ. ಆಮೇಲೆ ಯಾವಾಗಲೂ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳಿ ಮರಿಬೇಡಿ, ಒಳ್ಳೆಯದಾಗತ್ತೆ. ಅದೇ ರೀತಿ ನಿಮಗೆ ಈ ವಾರ ಕಾಲಿಗೆ ಸಂಬಂಧಪಟ್ಟದ್ದು, ಬೋನ್ಸಿಗೆ ಸಂಬಂಧಪಟ್ಟದ್ದು ಒಂದು ಸ್ವಲ್ಪ ಅವಘಡಗಳನ್ನು ತೋರಿಸ್ತಾ ಇದೆ. ವಾಹನ ಚಾಲನೆ ಮಾಡುವಾಗ ಬಹಳ ಜಾಗೃತೆಯಾಗಿರಿ. ಸ್ಟೆಪ್ಸನ್ನು ಇಳಿಬೇಕಾದ್ರೆ ಬಹಳ ಜಾಗ್ರತೆ. ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂತಹ ಅವಘಡ ತೋರಿಸ್ತಾ ಇದೆ, ಜಾಗ್ರತೆ. ಇನ್ನು ಲಕ್ಕಿ ಕಲರ್ ಅಂತ ಬಂದಾಗ ಹಳದಿ, ಹಸಿರು ಮತ್ತು ಕಿತ್ತಳೆ ಬಣ್ಣ ನಿಮಗೆ ಶುಭ ತರುತ್ತೆ. ಹಳದಿ, ಹಸಿರು, ಕಿತ್ತಳೆ ಬಣ್ಣ ಲಕ್ಕಿ. ಪಶ್ಚಿಮ ದಿಕ್ಕು ಮತ್ತು ನೋಡಿ ನಿಮಗೆ ವಾಯುವ್ಯ, ಉತ್ತರ ತುಂಬ ಅಂದರೆ ತುಂಬ ಶುಭ ತರುತ್ತೆ ಈ ವಾರ. ಲಕ್ಕಿ ನಂಬರ್ 3, 5, 6. ಗುರುವಾರ, ಭಾನುವಾರ ಶುಭ ಇರುತ್ತೆ. ಈ ವಾರ ಪೂರ್ತಿ ನೀವು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದರೆ ಸೂಕ್ತ ಅಂತ ಬರ್ತಾ ಇದೆ. ಮನೆಯಲ್ಲಿರೋರು ಲಕ್ಷ್ಮೀನಾರಾಯಣ ಆರಾಧನೆ ಮಾಡ್ಕೊಳ್ಳಿ. ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೋಗುವಂಥವ್ರು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ 11 ಸಲ ಹೇಳ್ಕೊಂಡು ಹೊರಡಿ. ತುಳಸಿ ಗಿಡಕ್ಕೆ ಪ್ರತಿದಿನ ಬೆಳಗ್ಗೆ ನೀರು ಹಾಕೋದಕ್ಕೆ ಮರಿಬಾರ್ದು. ಸಾಯಂಕಾಲ ತುಳಸಿ ಮುಂದೆ ತುಪ್ಪದ ದೀಪ ಅಥವಾ ಮಾಮೂಲಿ ಮನೆಯಲ್ಲಿ ಯಾವ ಎಣ್ಣೆಯ ದೀಪ ಬಳಸ್ತೀರಿ ಅದನ್ನ ಬೆಳಗ್ಸೋದಕ್ಕೆ ಮರಿಬೇಡಿ. ಈ ವಾರ ಪೂರ್ತಿ ಶುಭ ಫಲ ಸಿಗುತ್ತೆ. ನಿಮಗೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸೋಲಿರಬಾರ್ದು ಮತ್ತು ಸಾಲ ಇರಬಾರ್ದು ಅಂತಂದರೆ ದೈವ ನಿರ್ಮಿತವಾದಂಥ, ದೇವರಿಂದ ನಿರ್ಮಾಣ ಆದಂತಹ ಸಾಕ್ಷಾತ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಲೇಬೇಕು, ಕಂಪಲ್ಸರಿ ಇದು. ಯಾಕೆ ಅಂತಂದರೆ ಈ ಲಕ್ಷ್ಮೀ ಶ್ರೀಚಕ್ರ ಮನೆಯಲ್ಲಿದ್ದಾಗ ಅದರ ವೈಬ್ರೇಷನ್ನಿಂದ ಏನು ಮಾಡುತ್ತೆ ಅಂದರೆ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಯಾರಿಗೂ ಕೂಡ ಸಾಲ ಆಗದೇ ಇರುವ ರೀತಿ ನೋಡ್ಕೊಳ್ಳುತ್ತೆ. ಅವರ ಜೀವನದಲ್ಲಿ ಸಾಲನೇ ಇರೋದಿಲ್ಲ. ಸಾಲ ಇಲ್ಲ ಅಂದರೆ ಮುಗ್ದೋಯ್ತಲ್ಲ, ಆರಾಮಾಗಿರ್ತೀವಿ. ಇನ್ನು ಆರೋಗ್ಯ ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ, ಜೀವನದಲ್ಲಿ ಗೆಲುವಿರೋ ಥರ ನೋಡ್ಕೊಳ್ಳುತ್ತೆ. ಸೋಲು ವಿದ್ಯಾರ್ಥಿಗಳಿಗೆ ಜಯ ಆಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಆಗಬೇಕು, ಯಜಮಾನರ ನೌಕರಿಯಲ್ಲಿ ಸಕ್ಸಸ್ ಸಿಗಬೇಕು, ಗೃಹಿಣಿಯರಿಗೆ ಸಂತಾನ ಪ್ರಾಪ್ತಿ, ಅವರ ಪರ್ಸನಲ್ ಲೈಫಲ್ಲಿ ದಾಂಪತ್ಯದಲ್ಲಿ ಮಧುರತೆ ಎಲ್ಲವೂ ಕೂಡ ಸೈಟ್ ಕೊಡಿಸುತ್ತೆ, ಮನೆ ಕೊಡಿಸುತ್ತೆ, ವಾಹನ ಸುಖ ಪ್ರತಿಯೊಂದು. ತಪ್ಪದೆ ಈ ರಾಶಿಯವರು ಈಗಲೇ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡು ಮನೆಗೆ ತರಿಸ್ಕೊಳ್ಳಿ. ನೀವೇ ಹೇಳ್ತೀರಾ, ಹೌದು ಗುರುಗಳೇ, ಮಿಥುನ ರಾಶಿಯವರಿಗೆ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ ಅಂತ ಹೇಳಿದ್ರಿ, ನನ್ನ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ ಅಂತ ಒಂದೇ ತಿಂಗಳಿಗೆ ಕಮೆಂಟ್ ಮಾಡ್ತೀರಿ. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೋಬೇಕಾ?
ಹಾಗಾದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರಿಗೆ ಈಗಲೇ ಮೆಸೇಜ್ ಮಾಡಿ, ನಮ್ಮ ತಂಡ ನಿಮ್ಮ ಸಹಾಯಕ್ಕೆ ಬರುತ್ತೆ, ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ಕರ್ಕರಾಶಿಯವರಿಗೆ ಈ ವಾರ ಗುರುವಿನ ಸಂಚಾರ, ಮಂಗಳ, ಬುಧ ಈ 3 ಗ್ರಹಗಳ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದದಿಂದ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ. ಹೊಸದಾದಂತಹ ವಾಹನ ಬುಕ್ ಮಾಡಿಕೊಳ್ಳುವಂತಹ ಯೋಗ ಬರುತ್ತೆ. ಹೊಸ ಸೈಟ್ ಕೊಂಡುಕೊಳ್ಳುವಂತಹ ಯೋಗ ಬರುತ್ತೆ. ಮನೆ ಕಟ್ಟಿಸುವಂತಹ ಯೋಗ ಬರುತ್ತೆ. ಲೋನಿಗೇನಾದರೂ ಅಪ್ಲೈ ಮಾಡುವಂತಹ ಪ್ರೊಸೀಜರ್ ಇದ್ದರೆ ಅದು ತೀವ್ರಗತಿ ಸ್ಪೀಡನ್ನು ಪಡೆದುಕೊಳ್ಳುತ್ತೆ. ಈ ವಾರ ವಿಶೇಷವಾಗಿ ಕರ್ಕರಾಶಿಯವರಿಗೆ ಬಹಳ ಅಂದರೆ ಬಹಳ ಶುಭ ಫಲಗಳು ನಿಮಗೋಸ್ಕರ ಕಾದಿದೆ. ಈ ಖುಷಿಯನ್ನು ನೀವು ಇನ್ನೂ ಡಬಲ್ ಮಾಡ್ಕೋಬೇಕು. ಕಾಲಕ್ಕೂ ಕರ್ಕರಾಶಿಯವರಿಗೆ ಜೀವನದಲ್ಲಿ ಸಾಲ ಆಗಬಾರ್ದು, ಸೋಲಾಗಬಾರ್ದು ಅಂತಂದರೆ ಒಂದೇ ದಿವ್ಯವಾದಂಥ ಅಸ್ತ್ರ ಏನು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರದ ಪೂಜೆ. ಯಾರು ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಕೋತಾರೋ, ಮನೆಯಲ್ಲಿಟ್ಕೊಂಡು ಪೂಜೆ ಮಾಡ್ತಾರೋ ಅಂಥವರಿಗೆ ಸಾಲ ಆಗೋದಿಲ್ಲ, ಸೋಲು ಆಗೋದಿಲ್ಲ. ಈಗಲೇ ವೀಕ್ಷಕರೇ, ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಇದನ್ನು ಬೇಕಾದರೆ ಪರೀಕ್ಷೆ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡ್ರೆ ಸಾಕು. ಬುಕ್ ಮಾಡಿಕೊಂಡು 1 ವಾರದೊಳಗಡೆ ನಿಮ್ಮ ಜೀವನದಲ್ಲಿ ಶುಭ ಸಮಾಚಾರ, ಸಿಹಿ ಸುದ್ದಿ ಬರಲೇಬೇಕು. ಅಂಥ ಪವರ್ಫುಲ್ ವಸ್ತು ಇದು. ಇನ್ನು ಇದು ನೀವು ಮನೆಗೆ ತಂದು ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದರೆ ಸಾಕು, ಆಹಾ, ಜೀವನದಲ್ಲಿ ಪ್ರಗತಿಯೋ ಪ್ರಗತಿ, ಏಳಿಗೆಯೋ ಏಳಿಗೆ, ಅಭಿವೃದ್ಧಿಯೋ ಅಭಿವೃದ್ಧಿ. ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ, ಮದುವೆ ಸೆಟ್ ಆಗುತ್ತೆ, ಮನೆ ಕಟ್ತೀರಾ, ಸಂತಾನ ಪ್ರಾಪ್ತಿ, 1-2 ಅಪಾರವಾದಂತಹ ಅಕ್ಷಯ ಪಾತ್ರೆ ಇದು. ಕೇಳಿದ್ದನ್ನು ಕೊಡುವಂತಹ ಅಕ್ಷಯ ಪಾತ್ರೆ. ಕರ್ಕರಾಶಿಯವರು ಬೆಳಗ್ಗೆ ಕೆಲಸಕ್ಕೆ ಹೊರಡೋ ಮುನ್ನ ಅಥವಾ ಮನೆಯಲ್ಲಿರೋರು ಒಂದು 5 ನಿಮಿಷ ಸ್ನಾನ ಪೂಜಾದಿಗಳ ನಂತರ ಎದುರುಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಇಲ್ಲೇನು ಸೆಂಟ್ರ್ ಪಾಯಿಂಟ್ ಕಾಣಿಸ್ತಾ ಇದೆ, ಇದನ್ನು ನೋಡಿಕೊಂಡು ಮೇಲ್ಗಡೆ ಇರುವಂಥ ಪಾಯಿಂಟರನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡಿ. ನೀವು ಕೇಳಿದ್ದನ್ನು ಕೊಡುತ್ತೆ ವೀಕ್ಷಕರೇ, ಅಂಥ ಕಾಮಧೇನು ಕಲ್ಪವೃಕ್ಷ. ಈಗ ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೋಬೇಕು ಅಂತ ಯೋಚನೆ ಬರ್ತಾ ಇದೆಯಾ? ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಶ್ರೀಚಕ್ರ ಆರ್ಡರ್ಗೆ ಈಗಲೇ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮಗೆ ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ಹಾಗೆ ವೀಕ್ಷಕರೇ, ಕರ್ಕರಾಶಿಯವರಿಗೆ ಈ ವಾರ ಕರಿಯರ್ ಮತ್ತು ವ್ಯಾಪಾರ ವ್ಯವಹಾರ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ವಾರದ ಅರ್ಧ ಭಾಗ ಸೋಮವಾರ, ಮಂಗಳವಾರ, ಬುಧವಾರ, ಹಬ್ಬ ಅಂದರೆ ಗುರುವಾರ ಹಾಫ್ ಡೇ ಅಂದ್ಕೊಳ್ಳಿ. ಈ 3-3.5 ದಿವಸ ತುಂಬ ಚೆನ್ನಾಗಿ ಒಂದು ಸ್ಮೂತಾಗಿ ಗ್ರೋತ್ ಆಗ್ತಾ ಇರುತ್ತೆ. ಇನ್ನು ಉಳಿದಂತಹ 3-4 ದಿವಸ ನಿಮಗೆ ಒಂದು ಸ್ವಲ್ಪ ಕಂಟಕವನ್ನು ತಂದೊಡ್ಡುತ್ತಾರೆ ಆಫೀಸಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿರುವಂತಹ ಹಿತಶತ್ರುಗಳು. ಹಾಗಾಗಿ ಕರ್ಕರಾಶಿಯವರು ಹಿತಶತ್ರುಗಳ ಮೇಲೆ ಈ ವಾರ ಕಣ್ಣಿಟ್ಟಿರಿ. ನಿಮ್ಮ ಜೊತೆಗೆ ಚೆನ್ನಾಗಿದ್ಕೊಂಡು, ನಿಮ್ಮ ಜೊತೆಗೆ ಊಟ ಮಾಡಿಕೊಂಡು, ನಿಮ್ಮ ಜೊತೆಗೆ ಟೀ ಕಾಫಿ ಕುಡ್ಕೊಂಡು, ನಿಮ್ಮ ಮ್ಯಾನೇಜ್ಮೆಂಟ್ಗೆ, ನಿಮ್ಮ ಬಾಸ್ಗೆ ಹೇಳಿ ನಿಮಗೆ ಬಯಸುವಂಥ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಹಾಗಾಗಿ ಶತ್ರು ಕಾಟದಿಂದ ಮುಕ್ತಿ ಬೇಕು ಅಂತಂದರೆ ಶ್ರೀಚಕ್ರ ಯಂತ್ರದ ಆರಾಧನೆ, ಅದರ ಜೊತೆಗೆ ಮನೆಯಿಂದ ಹೊರಡಬೇಕಾದ್ರೆ 4 ಕಾಳು ಮೆಣಸನ್ನು ಜೇಬಲ್ಲಿ ಇಟ್ಕೊಳ್ಳಿ. ವಾರ ಆದಮೇಲೆ ಅದನ್ನು ಮರದ ಕೆಳಗಡೆ ಬಿಸಾಕಿ. ಇದು ನಿಮಗೆ ಶ್ರೀರಕ್ಷೆ ಕೊಡುತ್ತೆ. ಇನ್ನು ಮನೆಯಲ್ಲಿ ಬಂಧು ಬಾಂಧವರ ಆಗಮನ ಅಂತ ತೋರಿಸ್ತಾ ಇದೆ. ಬಂಧು ಬಾಂಧವರ ಆಗಮನದೊಂದಿಗೆ ಮನೆಯಲ್ಲಿ ಸಂತಸದ ವಾತಾವರಣ, ಅವರ ಜೊತೆಗೆ ನೀವು ಕೂತ್ಕೊಂಡು ಸಿಹಿಯಾದ ಭೋಜನವನ್ನು ಸವಿಯುವಂತಹ ಸಿಹಿಯಾದ ವಾತಾವರಣ, ಅವರೊಟ್ಟಿಗೆ ಸೇರಿ ನೀವು ಟ್ರಾವೆಲ್ ಮಾಡ್ತೀರಾ. ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಟೆಂಪಲ್ ಇರ್ಬೋದು, ಅಥವಾ ಹಿಲ್ ಸ್ಟೇಷನ್ ಇರ್ಬೋದು, ರಿಕ್ರಿಯೇಷನ್, ಎಂಟರ್ಟೈನ್ಮೆಂಟ್, ಮನೋರಂಜನಾ ಕ್ಷೇತ್ರಗಳಿಗೆ ತಾವು ಭೇಟಿ ಕೊಡ್ತೀರಾ. ಈ ವಾರ ಹೆಚ್ಚು ಮನೆಯಲ್ಲಿರೋದಕ್ಕಿಂತ ತಾವು ಪ್ರಯಾಣದ ಸ್ಥಳಗಳಿಗೆ ಅಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜಾಸ್ತಿ ಮಾಡ್ತೀರಾ ಅನ್ನೋದು ತೋರಿಸ್ತಾ ಇದೆ. ಮನೆಯಲ್ಲಿರೋರು ಕೂಡ ನಿಮಗೆ ಒಂದು ರೀತಿಯ ರಿಲ್ಯಾಕ್ಸ್ ಆದಂತಹ ವಾತಾವರಣ. ಬಟ್ ವಾರದ 3 ದಿನ, ಆರಂಭದ 3-3.5 ದಿನ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಅಕ್ಕಪಕ್ಕದ ಮನೆಯೊಂದಿಗೆ ಜಗಳ, ಅಥವಾ ಸಂಬಂಧಿಕರಲ್ಲಿ ಯಾರಿಗೂ ಆರೋಗ್ಯ ಕೆಟ್ಟು ಹೋಗೋದು, ನೀವು ಅವ್ರಿಗೆ ಹಣಕಾಸು ಕೊಡಬೇಕಾದಂತಹ ಪರಿಸ್ಥಿತಿ, ಈ ರೀತಿಯಾದಂಥ ಟೆನ್ಷನ್ಗಳು, ಫ್ಯಾಮಿಲಿ ವರ್ಕ್ ಟೆನ್ಷನ್ ಇರುತ್ತೆ. ಅದು ಗ್ರಹಗತಿಗಳಿಂದ, ಏನು ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಸಂಜೆ ನೋಡಿ ವೀಕ್ಷಕರೇ, ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೇ ಕೇಳಿ. ಈ ಎಲ್ಲ ಒಂದು ಅವಘಡಗಳಿಂದ, ಕಿರಿಕಿರಿ ಟೆನ್ಷನ್ನಿಂದ ಹೊರಗಡೆ ಬರ್ಬೋದು. ಇನ್ನು
ಹೆಲ್ತ್ ಅಂತ ನೋಡಲಿಕ್ಕಾಗಿ ಬಂದಾಗ ನಿಮಗೆ ಈ ವಾರ ತಲೆ ಮತ್ತು ಕಣ್ಣು ಇಲ್ಲಿ ಸಂಬಂಧಪಟ್ಟಂತಹ ನೋವುಗಳು ಮತ್ತು ಇನ್ಫೆಕ್ಷನ್ಗಳು ಕಾಣಿಸ್ಕೋಬೋದು. ಕಣ್ಣಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗಲಿ, ತಲೆನೋವು, ಮೈಗ್ರೇನ್ ಈ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಅದಕ್ಕೂ ಕೂಡ ನಾನು ರೆಮಿಡಿ ಕೊಡ್ತಾ ಹೋಗ್ತೀನಿ ಮುಂದೆ. ನಿಮಗೆ ಈ ವಾರ 4 ಮತ್ತು 7 ಲಕ್ಕಿ ನಂಬರ್ ಇರುತ್ತೆ. ಹಾಲು ಬಣ್ಣ ನೋಡಿ, ಹಾಲಿನ ಬಣ್ಣ ಹೇಗಿರುತ್ತೆ, ಮಿಲ್ಕಿ ವೈಟ್ ಅಂತ ಹೇಳ್ತಾರಲ್ಲ ಆ ಬಣ್ಣ, ಮತ್ತು ಬ್ಲೂ ನೀಲಿ ಬಣ್ಣ. ನೀಲಿ ಬಣ್ಣ ಅಂದರೆ ಗಾಢ ನೀಲಿ ಅಲ್ಲ, ಒಂದು ಸ್ವಲ್ಪ ತಿಳಿ ನೀಲಿ ಅಂತ ಹೇಳ್ತಾರೆ. ಕಣ್ಣಿಗೆ ರಾಚುವಂತಹ ನೀಲಿ ಅಲ್ಲ, ಗಾಢವಾದದ್ದಲ್ಲ, ಸ್ವಲ್ಪ ತಿಳಿ ನೀಲಿ ಬಣ್ಣ ಮತ್ತು ಸಿಲ್ವರ್ ಕಲರ್ ಬೆಳ್ಳಿಯ ಬಣ್ಣ ಶುಭ ತರುತ್ತೆ. ಸೋಮವಾರ ಗುರುವಾರ ಶುಭಪ್ರದವಾಗಿರುತ್ತೆ. ಈ ವಾರ ವೃಥ ಒಂದು ಆರ್ಗ್ಯುಮೆಂಟಲ್ಲಿ ಭಾಗವಹಿಸಬೇಡಿ, ಸ್ಪೀಡಾಗಿ ವಾಹನವನ್ನು ಚಾಲನೆ ಮಾಡಬೇಡಿ, ಜಾಗ್ರತೆಯಾಗಿರಿ. ಮೆಟ್ಟಿಲು ಇಳಿಯುವಾಗ ಜಾಗ್ರತೆ. ಈ ರಾಶಿಯವರು, ಈ ರಾಶಿಯ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು ಬಹಳ ಈ ವಾರ ಜಾಗ್ರತೆಯಾಗಿರಿ. ಬಾತ್ರೂಮಲ್ಲಿರಬಹುದು ಅಥವಾ ಮೆಟ್ಟಿಲು ಇಳಿಯುವಂತಹ ಸಂದರ್ಭದಲ್ಲಿರಬಹುದು, ವಾಹನ ಹತ್ತುವಂತಹ ಸಂದರ್ಭದಲ್ಲಿ, ಇಳಿಯುವಂತಹ ಸಂದರ್ಭದಲ್ಲಿ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬಹಳ ಜಾಗ್ರತೆ ಅಂತ ತೋರಿಸ್ತಾ ಇದೆ. ನೀವು ಈ ವಾರ ಶಿವನ ಆರಾಧನೆ ಹೆಚ್ಚಿನ ರೀತಿಯಲ್ಲಿ ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ. ಬೆಳಗ್ಗೆ ಸಂಜೆ ಓಂ ನಮಃ ಶಿವಾಯ ಅಂತ ಜಸ್ಟ್ 11 ಸಲ ಹೇಳ್ಕೊಳ್ಳಿ. ಮನೆಯಿಂದ ಕೆಲಸಕ್ಕೆ ಹೊರಡೋರು ಕೂಡ 11 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿ ವಾಹನ ಹತ್ತುವುದು ಕ್ಷೇಮಕರ. ಇನ್ನು ಹೆಚ್ಚಿನ ಶುಭ ಫಲಕ್ಕಾಗಿ ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ಕೂಡ ತಪ್ಪದೇ ಕೇಳೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲ ಮತ್ತು ಆಕಸ್ಮಿಕ ಧನಲಾಭದ ಯೋಗ ನಿಮಗೋಸ್ಕರ ಈ ವಾರ ಕಾದಿದೆ. ಶುಭಾಶಯಗಳು ಅಂತ ಹೇಳ್ತಾ ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಗೆ ಜೂನ್ 30ರಿಂದ ಜುಲೈ 7ರವರೆಗೆ ತನ್ನ ಕಾಲಗರ್ಭದಲ್ಲಿ ಏನೆಲ್ಲ ಸಿಹಿ ಕೈಗಳನ್ನು ಅಡಗಿಸಿಕೊಂಡಿದೆ ಅಂತ ನೋಡಲಿಕ್ಕಾಗಿ ಮಂಗಳನ ಸಂಚಾರ. ನಾನು ಹಿಂದಿನ ವಾರ ಕೂಡ ಹೇಳ್ತಾ ಇದ್ದೆ, ಮಂಗಳ ಮತ್ತು ಕೇತು ಯುತಿಯಾಗಿರೋದ್ರಿಂದ ಅದೊಂದು ಸ್ವಲ್ಪ ಟೆನ್ಷನನ್ನು ಕೊಡ್ತಾ ಇದೆ ಅಂತ ಹೇಳಿ. ಈ ತಿಂಗಳ 27ರವರೆಗೆ ವಿಶೇಷವಾಗಿ ಸಿಂಹರಾಶಿಯ ಮೇಲೆ ಅದರ ಪ್ರಭಾವ ಹೆಚ್ಚಿರೋದ್ರಿಂದ ಜುಲೈ 27ರವರೆಗೆ, ಅದು ಸ್ಟಾರ್ಟ್ ಆಗಿದ್ದು ಜೂನ್ 7ಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಹೆಚ್ಚು ಕಡಿಮೆ ನೋಡಿ ಜುಲೈ 27ರವರೆಗೂ ಅದರ ಪ್ರಭಾವ ಇರುತ್ತೆ, ಅದು ನಡೀತಾ ಇರುತ್ತೆ. ಅದು ತಾತ್ಕಾಲಿಕ ಆಗಿರೋದ್ರಿಂದ ಕಾರ್ಮೋಡದ ರೀತಿ ಹೇಗೆ ಸೂರ್ಯ ಪ್ರಜ್ವಲಿಸ್ತಾ ಇರ್ತಾನೆ, ಒಂದು ಕಾರ್ಮೋಡ, ಕಪ್ಪು ಕಾರ್ಮೋಡ ಆತನ ಮೇಲೆ ಆತನವನ್ನು ಆವರಿಸಿಕೊಂಡಾಗ ಒಂದು ಸ್ವಲ್ಪ ಮಂದ ಮಸುಕು ಬೆಳಕು ಭೂಮಿ ಮೇಲೆ ಆಗತ್ತೆ. ಆದರೆ ಅದು ತಾತ್ಕಾಲಿಕ, ಮತ್ತೆ ಅದು ಗಾಳಿಗೆ ಹಿಂದೆ ಸರಿಯುವಂಥದ್ದು. ಆ ಒಂದು ಪರಿಸ್ಥಿತಿ ಇರೋದರಿಂದ ಆ ಕಾರ್ಮೋಡ ಸರಿಯುತ್ತೆ, ಮತ್ತೆ ಬೆಳಕು ಬರುತ್ತೆ. ಜೀವನದಲ್ಲಿ ಎಲ್ಲ ಕೆಲಸಗಳು ಸರಾಗವಾಗಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಿಂಹರಾಶಿಯವರು ವಿಶೇಷವಾಗಿ ಜುಲೈ 27ರವರೆಗೆ ಕೆಲವೊಂದು ಅನಾವಶ್ಯಕ ಘಟನೆಗಳು ಅಥವಾ ಮನಸ್ಸಿಗೆ ಮುಜುಗರ, ಹಿಂಸೆ ಈ ರೀತಿಯಾದಂತಹ ಘಟನೆಗಳು ನಡೆದರೂ ಕೂಡ ಅವುಗಳನ್ನು ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಆತನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತಾ ಅವುಗಳನ್ನು ಕಹಿಯನ್ನು ಸಿಹಿಯಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಮುನ್ನುಗ್ಗೋದ್ರಿಂದ ಈ ವಾರ ಕೂಡ ಒಳ್ಳೆಯದಿದೆ. ಸೋಷಿಯಲ್ ನೆಟ್ವರ್ಕ್ ಪರಿಚಯ ಅಂದರೆ ಹೆಚ್ಚಿನ ಸ್ನೇಹಿತರು ಪರಿಚಯ ಆಗ್ತಾರೆ, ಅವರಿಂದ ನಿಮಗೆ ಧನಲಾಭ ಆಗುವಂಥದ್ದು. ಯಾವ ರೀತಿ ಅಂತಂದರೆ, ಕೆಲಸಕ್ಕೋಸ್ಕರ ನೀವು ಹುಡುಕಾಡ್ತಾ ಇದ್ದರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ, ಇಲ್ಲಿ ಈ ಆಫೀಸಲ್ಲಿ ಓಪನಿಂಗ್ ಇದೆ, ಈ ಪೊಸಿಷನ್ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ. ಬಿಸ್ನೆಸ್ ಅಂತಂದರೆ ನೀವೆಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಯಾರೋ ನಿಮಗೆ ಪರಿಚಯ ಆಗ್ತಾರೆ, ಅವರ ಮುಖಾಂತರ ಬಿಸ್ನೆಸ್ಸಿಗೆ ಲೀಡ್ಸ್ ಸಿಗುತ್ತೆ, ಬಿಸ್ನೆಸ್ ದುಪ್ಪಟ್ಟಾಗುತ್ತೆ, ಗ್ರೋತ್ ಆಗುತ್ತೆ. ಇನ್ನು ಯಾರ್ಯಾರು ಪ್ರೈವೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಕೇಟ್ರಿಂಗ್ ಬಿಸ್ನೆಸ್ಸಲ್ಲಿರಬಹುದು ಅಥವಾ ನೀವು ಹೋಲ್ಸೇಲ್ ವ್ಯಾಪಾರಿಗಳಿರ್ಬೋದು, ಹೈನುಗಾರಿಕೆ, ಕೃಷಿ, ಹೀಗೆ ನೀವು ಪ್ರೈವೇಟಾಗಿ ಕೆಲಸ ಮಾಡುವಂಥವರಿಗೆ ಈ ವಾರ ಸಿಂಹರಾಶಿಯವರಿಗೆ ಆಕಸ್ಮಿಕ ಧನಲಾಭ ಅಂತ ತೋರಿಸ್ತಾ ಇದೆ. ಅದರ ಜೊತೆಗೆ ಖರ್ಚುಗಳು ಕೂಡ ಸಮಾನಾಂತರವಾಗಿ ನಿಂತಿರುತ್ತೆ, ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಣ ಯಥೇಚ್ಛವಾಗಿ ಬಂತು ಅಂತ ನಾವು ಅದನ್ನು ಒಂದು ನೀರಿನ ರೀತಿ ಖರ್ಚು ಮಾಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ ಮುಂದೆ ಸಾಲಕ್ಕೆ ಅದು ನೆಕ್ಸ್ಟ್ ವೀಕಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಜಾಗೃತಿಯಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಫೋಕಸ್ ಖಂಡಿತವಾಗಿಯೂ ಡಿವಿಷನ್ ಆಗುತ್ತೆ, ಡಿಸ್ಟ್ರಾಕ್ಷನ್ ಆಗುತ್ತೆ. ಯಾಕೆಂದರೆ ಇದು ಮಂಗಳ ಮತ್ತು ಕೇತು ಯುತಿಯಿಂದ ಆಗುವಂಥದ್ದು. ತುಂಬ ನೀವೇನೋ ಈಗ ಪ್ಲ್ಯಾನ್ ಮಾಡಿಕೊಂಡು ಓದಕ್ಕೆ ಕೂತ್ಕೊಂಡಾಗ
ಫಸ್ಟ್ ಪೇಜ್ ಏನೋ ಒಂದು ಮುಗಿಸ್ತೀರಾ, ಆಮೇಲೆ ಸೆಕೆಂಡ್ ಪೇಜಿಗೆ ಬಂದಾಗ ಒಂದು ಆಲಸ್ಯ, ನಿದ್ದೆ ಅಥವಾ ಯಾರೋ ಕರೆಯುವಂಥದ್ದು, ಈ ರೀತಿಯಾದಂಥ ಡಿಸ್ಟ್ರಾಕ್ಷನ್, ಡಿವಿಯೇಷನ್ ಆಗುವಂಥದ್ದು ಬರುತ್ತೆ. ಅದನ್ನು ಮೀರಿ ನಿಂತಾಗ ಈ ವಾರ ಹೆಚ್ಚಿನ ಶುಭ ಫಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ದಾಂಪತ್ಯದಲ್ಲಿ ಕಿರಿಕಿರಿ ಇರುತ್ತೆ, ಹೊಂದಾಣಿಕೆ ಇರಲ್ಲ, ಮನಸ್ತಾಪ, ಜಗಳಗಳಾಗುತ್ತೆ, ನೆರೆಹೊರೆಯವರೊಂದಿಗೆ ಜಗಳ ಆಗುತ್ತೆ, ಫೆಲೋ ಟ್ರಾವೆಲರ್ಸ್ ಜೊತೆಗೆ ಮಾತು, ವಿವಾದ, ಕಿರಿಕಿರಿ, ಈ ರೀತಿಯಾದಂಥದ್ದು ಸಿಂಹರಾಶಿಯವರಿಗೆ ಈ ವಾರ ಹೆಚ್ಚಿನ ಕಿರಿಕಿರಿ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ತುಂಬ ಅಂದರೆ ತುಂಬ ಟೈಟಾಗಿ, ಅದೇ ರೀತಿ ಟ್ಯಾಕ್ಟ್ಫುಲ್ಲಿ ತುಂಬ ಜಾಗೃತಿಯಾಗಿ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಬೇಡ, ಬೇರೆ ಕಡೆಗೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಹಣ ನೀರಿನಲ್ಲಿ ಹೋಗುವ ವ್ಯವಸ್ಥೆ ಆಗುತ್ತೆ. ಸೈಟ್ ಕೊಂಡ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಕೂಡ ಈ ತಿಂಗಳು 27ರವರೆಗೂ ಕೊಡೋದು ಬೇಡ. ಸೈಟ್ಗೆ ಎಗ್ರಿಮೆಂಟ್ ಮಾಡಿಸ್ಕೊಳ್ಳೋದು ಬೇಡ. ಮನೆ ಕಟ್ಟೋದಕ್ಕೆ ಶುರು ಮಾಡೋದು ಬೇಡ. ಹೊಸ ಒಂದು ಯಾವುದೇ ವೆಂಚರ್ಗೂ ಕೂಡ 27ರವರೆಗೂ ಸಿಂಹರಾಶಿಯವರು ಕೈ ಹಾಕೋದು ಬೇಡ. ಜುಲೈ 27ರವರೆಗೂ ಅದರ ಬಗ್ಗೆ ಜಾಗೃತಿ ಇರಲಿ. ಹೆಲ್ತಲ್ಲಿ ಚಿಕ್ಕ ಪುಟ್ಟ ಇಶ್ಯೂ ಕಾಣಿಸ್ಕೊಂಡ್ರೂ ತಕ್ಷಣ ವೈದ್ಯರನ್ನು ಕಾಣುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಮನೆ ಮದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಮನೆ ಮದ್ದನ್ನೇ ನಂಬಿಕೊಂಡು ವೈದ್ಯರನ್ನು ಕಾಣದೇ ಇರೋದರಿಂದ ಹೆಲ್ತ್ ಇಶ್ಯೂಸ್ ಉಲ್ಬಣ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗ್ರತೆ ಇರಲಿ. ಆಮೇಲೆ ವೀಕ್ಷಕರೇ, ಸಿಂಹರಾಶಿಯವರಿಗೆ ಬಂಗಾರದ ಬಣ್ಣ, ಕಿತ್ತಾಳೆ ಬಣ್ಣ ಮತ್ತು ಅಚ್ಚ ಹಳದಿ ಬಣ್ಣ ತುಂಬ ಬ್ರೈಟ್ ಯೆಲ್ಲೋ ಶುಭ ಕೊಡುತ್ತೆ. 5, 9 ನಂಬರ್ ಈ ವಾರ ನಿಮಗೆ ಹೆಚ್ಚಿನ ಶುಭವನ್ನು ಕೊಡುವಂಥ ನಂಬರ್ ಆಗಿರುತ್ತೆ. ಮಂಗಳವಾರ, ಭಾನುವಾರ ಶುಭ ಇರುತ್ತೆ. ಈ ವಾರ ನಿಮಗೆ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಈ ಮಂತ್ರ ಜಾಸ್ತಿ ಪಠಣೆ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ಇರುತ್ತೆ. ಹೋದ ವಾರ ಕೂಡ ಹೇಳಿದ್ದೆ, ನನಗಿನ್ನೂ ಚೆನ್ನಾಗಿ ನೆನಪಿದೆ. ಓಂ ರಾಜಾದಿತ್ಯಾಯ ನಮಃ. ರಾಜಾದಿತ್ಯಾಯ ಅಂದರೆ ಯಾರು ನೋಡಿ, ನವಗ್ರಹಗಳಿಗೆ ಅಧಿಪತಿ, ಗ್ರಹಗಳಿಗೆ ಅಧಿಪತಿ ರಾಜ, ಆದಿತ್ಯ, ರಾಜಾದಿತ್ಯ, ರಾಜ. ಹಾಗಾಗಿ ಓಂ ರಾಜಾದಿತ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಬೆಳಗ್ಗೆ ಸಂಜೆ 11 ಸಲ ಸಾಯಂಕಾಲ ಬೇಡ, ಬೆಳಗ್ಗೆ 11 ಸಲ ಪಠಣೆ ಮಾಡ್ಕೊಳ್ಳಿ. ಇನ್ನು ಬೆಳಗ್ಗೆ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡ್ಬೋದು. ಸಾಯಂಕಾಲ ಅಂತ ಬಂದಾಗ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಶುಭ ಫಲ ತರುತ್ತೆ. ಸಿಂಹರಾಶಿಯವರು ಆದಷ್ಟು ಬೇಗ ಈ ಶ್ರೀಚಕ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಯಾಕೆಂದರೆ ಆಲ್ರೆಡಿ ನಿಮಗೆ ಈಗ ಮಂಗಳ ಕೇತು ಯುತಿ ನಡೀತಿರೋದ್ರಿಂದ ಸ್ವಲ್ಪ ಟೆನ್ಷನ್ಸ್ಗಳು ಜಾಸ್ತಿಯಾಗಿದೆ ಜೀವನದಲ್ಲಿ. ಬುಕ್ ಮಾಡ್ಕೊಂಡು ನೋಡಿ, ಪರೀಕ್ಷೆ ಮಾಡಿ. ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದ್ದಂಥ ನೆಮ್ಮದಿ, ಶಾಂತಿ, ಕೆಲಸದಲ್ಲಿ ಪ್ರಗತಿ ನಿಮಗೆ ಕಾಣೋದಕ್ಕೆ ಶುರುವಾಗುತ್ತೆ. ಶ್ರೀಚಕ್ರ ಬುಕ್ ಮಾಡ್ಕೊಳ್ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ಅದನ್ನು ನಿಮಗೆ ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಕಾರ ಕೊಡುತ್ತೆ. ಈ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಅಧಿಕೃತ ಅಫಿಷಿಯಲ್ ಶ್ರೀಚಕ್ರ ನಂಬರ್ಗೆ ಮಾತ್ರ ಮೆಸೇಜ್ ಮಾಡಿ, ಬೇರೆ ನಂಬರ್ಗೆ ಯಾವುದಕ್ಕೂ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ವೀಕ್ಷಕರೇ, ಇನ್ನೂ ಹೆಚ್ಚಿನ ಶುಭ ಫಲ ಸಿಂಹರಾಶಿಯವರಿಗೆ ಬೇಕು ಅಂತಂದರೆ ಮನೆಯಿಂದ ಹೊರಡುವ ಮುನ್ನ ಒಂದು 2 ಚಿಕ್ಕ ಕಾಳು ಏಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡು ಅಗಿತಾ ಹೊರಗಡೆ ಹೊರಡೋದ್ರಿಂದ ಶುಭ ಫಲ. ಮನೆಯಲ್ಲಿರೋರು ಕೂಡ 1-2 ಏಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡು ತಿನ್ನೋದ್ರಿಂದ, ಚಿಕ್ಕ ಕಾಳು ಜಾಸ್ತಿ ಬೇಡ, ಸ್ವಲ್ಪ 1-2 ಕಾಳು, ವಾರ ಪೂರ್ತಿ ಶುಭ ಇರುತ್ತೆ. ವಾಣಿಯಲ್ಲಿ ಮಧುರತೆ ಇರುತ್ತೆ, ಶತ್ರು ಕಾಟ ಕಡಿಮೆ ಆಗ್ತಾ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂದರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಂತ ತೋರಿಸ್ತಾ ಇದೆ. ಅಂದರೆ ಇದರ ಅರ್ಥ ಏನು? ಬುಧನ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರಲೇಬೇಕು. ಅದಿದ್ದಾಗ ಮಾತ್ರ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ನಿಮಗೆ ಒಂದು ಎನ್ಹ್ಯಾನ್ಸ್ಮೆಂಟ್ ಆಗುತ್ತೆ. ಇದರ ಲಾಭ ಮತ್ತು ಇದರ ಜೊತೆಗೆ ಗಣೇಶನ ವಿಶೇಷ ಆಶೀರ್ವಾದ ಕೂಡ ಕನ್ಯಾ ರಾಶಿಯವರಿಗೆ ಈ ವಾರ ಇದೆ. ನೀವು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಪಡ್ಕೋಬೇಕು ಅಂತಂದರೆ ಈ ವಾರ ಗಣೇಶನಿಗೆ ಮೊರೆ ಹೋಗಬೇಕು. ಇದರ ಅರ್ಥ ಏನು? ಒಳ್ಳೆಯದಾಗ್ತಾ ಇದೆ, ಸಾಕು, ಇಷ್ಟೇ ಸಾಕು ಅನ್ನುವ ಒಂದು ಹಂಬಲದಲ್ಲಿ ನಾವಿರೋದು ಬೇಡ. ನಾವು ಹೆಚ್ಚಿನ ಗೋಲನ್ನು ಇಟ್ಕೋಬೇಕು. ಎಟ್ಲೀಸ್ಟ್ ನಮಗೆ ನಂಬರ್ 10ರವರೆಗೆ ಪ್ರಗತಿ ಬೇಕು ಅಂತಂದರೆ ಎಟ್ಲೀಸ್ಟ್ ನಾವು 5ಕ್ಕೋ 6ಕ್ಕೋ ರೀಚ್ ಆಗ್ತೀವಿ. ಬೇಡ ನನಗೆ 5, 6ವರೆಗೂ ರೀಚ್ ಆಗೋದು ಸಾಕು ಅಂತಂದರೆ ನಾವು 1, 2ರಲ್ಲೇ ಇರ್ತೀವಿ. ಹಾಗಾಗಿ ದೊಡ್ಡ ಗೋಲ್ ಇರಬೇಕು, ದೊಡ್ಡ ಡೆಸ್ಟಿನೇಷನ್ ಇರಬೇಕು, ಬಿಗ್ ಡ್ರೀಮ್. ಬರೀ ಕನಸು ಕಾಣೋದಷ್ಟೇ ಅಲ್ಲ. ಹೌದು, ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕನಸನ್ನು ಕಾಣಲೇಬೇಕು. ಕನಸನ್ನು ಕಾಣಲಿಲ್ಲ ಅಂದರೆ ನಾವು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಾಗಂತ ಕನಸು ಕಾಣೋ ಅಂತ ಹೇಳಿದ್ದಾರೆ ಗುರುಗಳು ಅಂಥೇಳಿ ನಾವು ಮಲಗಿ ಕನಸು ಕಾಣುವಂಥದ್ದಲ್ಲ. ಕಾರ್ಯಪ್ರವೃತ್ತರಾಗೋದಕ್ಕಿಂತ ಮುಂಚೆ ನನ್ನ ಡ್ರೀಮ್ ಹಿಂಗಿರಬೇಕು ಅಂತ ಹೇಳಿ ಅದನ್ನು ಡ್ರೀಮ್ ಕಮ್ ರಿಯಾಲಿಟಿ, ಅದನ್ನು ನೀವು ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಿ ಅದನ್ನು ಸಕ್ಸಸ್ ಮಾಡಿ ತೋರಿಸ್ಬೇಕು. ಬರೀ ನಾವು ಚೇರು, ಸೋಫಾ, ಟೇಬಲ್ ಮುಂದೆ ಕನಸು ಕಾಣ್ತಾ ಕೂರೋದಲ್ಲ.
ಅದನ್ನು ಕಾರ್ಯಪ್ರವೃತ್ತ ಮಾಡಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಪಟ್ಟು ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಸಕ್ಸಸ್ ಸಾಧ್ಯ ಆಗುತ್ತೆ. ಈ ಒಂದು ನಾನೇನು ಸೂಚ್ಯವಾಗಿ ಹೇಳಿದ್ದೀನಿ ಕನ್ಯಾ ರಾಶಿಯವರಿಗೆ, ಇದನ್ನು ಪಾಲಿಸಬೇಕು, ನೀವು ಅಕ್ಷರಶಃ ಪಾಲಿಸಬೇಕು. ಸೋಮವಾರ ಮಂಗಳವಾರ ಸಕ್ಸಸ್ ಬಂತು, ಬುಧವಾರ ಗುರುವಾರ ರಿಲ್ಯಾಕ್ಸ್ ಆದ್ರಿ, ಮತ್ತೆ ಸ್ಟ್ರಗಲ್. ಆ ಥರ ಮಾಡ್ಕೋಬೇಡಿ. ಸೋಮವಾರ ಮಂಗಳವಾರ ನಿಮಗೆ ಸಕ್ಸಸ್ ಬರುತ್ತೆ, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಬೇಕು ಅಂತಂದರೆ ದಯಮಾಡಿ ಇಗ್ನೋರ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಶ್ರಮ ಫೋಕಸ್ ಏನಿರುತ್ತೆ ಅದನ್ನು ಮುಂದುವರಿಸಿ ಅನ್ನೋದು ತೋರಿಸ್ತಾ ಇದೆ ಗ್ರಹಗತಿಗಳು. ಅದೇ ರೀತಿ ಒಂದು ಸಾಂಸಾರಿಕ ಜೀವನದಲ್ಲಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದು ಗಂಡ ಹೆಂಡತಿಯ ನಡುವೆ ಹುಳಿ ಹಿಂಡುತ್ತಾರೆ. ದಯಮಾಡಿ ಜಾಗೃತಿಯಾಗಿರಿ. ಇವೆಲ್ಲ ಆಗಬಾರ್ದು. ಕನ್ಯಾ ರಾಶಿಯವರಿಗೆ ಸ್ಮೂತಾಗಿ ಲೈಫ್ ನಡಿಬೇಕು ಅಂದರೆ ಸಾಲ ನಿಮ್ಮ ಜೀವನದಲ್ಲಿ ಇರಬಾರ್ದು, ಸೋಲು ನಿಮ್ಮ ಜೀವನದಲ್ಲಿ ಇರಬಾರ್ದು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಏನು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಸಾಕ್ಷಾತ್ ದೇವರಿಂದ ನಿರ್ಮಾಣ ಆದಂತಹ, ಭಗವಂತನಿಂದ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ ವೀಕ್ಷಕರೇ. ಇದನ್ನು ಬುಕ್ ಮಾಡಿ, ಬೇಕಾದರೆ ಪರೀಕ್ಷೆ ಮಾಡಿ. ನೀವು ಬುಕ್ ಮಾಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ವಾರದಲ್ಲಿ ಸಿಹಿ ಸಮಾಚಾರ, ಶುಭ ಸುದ್ದಿ, ಪ್ರಗತಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ಬರೀ ಬುಕ್ ಮಾಡಿಕೊಂಡ್ರೆ ಸಾಕು, ಇಷ್ಟು ಒಳ್ಳೆಯದಾಗ್ತಾ ಇದೆ, ಇನ್ನು ಮನೆಗೆ ತರಿಸಿಟ್ಕೊಂಡು ಪೂಜೆ ಮಾಡಿದರೆ ಇನ್ನೆಷ್ಟು ಒಳ್ಳೆಯದಾಗಲಿಕ್ಕಿಲ್ಲ ಅಲ್ವಾ? ಸೊ ಹಾಗಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಗುರುಗಳೇ ಇದನ್ನು ಬುಕ್ ಹೇಗೆ ಮಾಡ್ಕೋಬೇಕು ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಶ್ರೀಚಕ್ರ ಅಧಿಕೃತ ನಂಬರಿಗೆ ಮೆಸೇಜ್ ಮಾಡಿ. ಆಗ ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಇದನ್ನು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡ್ತಾರೆ. ನೋಡಿ ವೀಕ್ಷಕರೇ, ಮರಿಬೇಡಿ ಮಾತ್ರ ಕನ್ಯಾ ರಾಶಿಯವರು. ಇದನ್ನು ಇಟ್ಕೊಂಡು ನಿಮಗೆ ಬಹಳ ಪ್ರಗತಿ ಆಗುತ್ತೆ. ವರ್ಷ ತುಂಬೋಷ್ಟರಲ್ಲಿ ಸೈಟು, ಮನೆ, ವಾಹನ, ಸಂತಾನ ಪ್ರಾಪ್ತಿ ಎಲ್ಲ ನಿಮಗೆ ಕೊಡಲಿಲ್ಲ ಅಂದರೆ ಕೇಳಿ, ಬೇಕಾದರೆ ಬರೆದು ಕೊಡ್ತೀನಿ ನಾನು. ಖಂಡಿತವಾಗಿಯೂ ನಿಮಗೆ ಉಜ್ವಲ ಅಭಿವೃದ್ಧಿ ಪ್ರಗತಿಯನ್ನು ತೋರಿಸಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರೋದಕ್ಕೆ ಶ್ರೀಚಕ್ರ ಯಂತ್ರ ರೆಡಿ ಇದೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ವೀಕ್ಷಕರೇ, ಈ ವಾರ ನಿಮಗೆ ಹೆಲ್ತ್ ಅಂತ ನೋಡಲಿಕ್ಕೆ ಬಂದಾಗ, ಆರೋಗ್ಯ ಅಂತ ನೋಡಲಿಕ್ಕೆ ಬಂದಾಗ ಒಂದು ಸ್ವಲ್ಪ ನಿಮಗೆ ಯೋಗ, ಧ್ಯಾನ, ಪ್ರಾಣಾಯಾಮ ಸೂಚನೆ ಮಾಡುತ್ತೆ. ಇದರ ಅರ್ಥ ಏನು? ಯೋಗ, ಧ್ಯಾನ, ಪ್ರಾಣಾಯಾಮ ಸೂಚನೆ ಯಾಕಾಗಿ ಮಾಡುತ್ತೆ ಅಂತಂದರೆ, ಈ ವಾರ ನಿಮಗೆ ಸ್ಟ್ರೆಸ್ ಕಾಡಲಿದೆ. ಆಂಗ್ಸೈಟಿ, ಡಿಪ್ರೆಷನ್ ಆಂಗ್ಸೈಟಿಗೆ ಏನಾದರೂ ಯಾರಾದರೂ ಮೆಡಿಸಿನ್ಸ್ ತೊಗೋತಾ ಇದ್ದರೆ ಅದು ನಿಲ್ಲಿಸೋದು ಬೇಡ, ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಧ್ಯಾನ, ಪ್ರಾಣಾಯಾಮ, ಯೋಗ, ಅದೇ ರೀತಿ ಭಗವಂತನ ಧ್ಯಾನ, ಪ್ರಾರ್ಥನೆ. ಬೆಸ್ಟ್ ಅಂತಂದರೆ ನೀವು ವಿಷ್ಣು ಸಹಸ್ರನಾಮ ಕೇಳಿಬಿಡಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಸರ್ಚ್ ಮಾಡಿ, ಸಿಗುತ್ತೆ, ಕೇಳಿ. ಅದ್ಭುತ ಪ್ರಗತಿ ಇರುತ್ತೆ. ನಿಮಗೆ ಈ ವಾರ ನಂಬರ್ 3 ಮತ್ತು 8 ಶುಭ ಕೊಡುತ್ತೆ. ಲಕ್ಕಿ ಕಲರ್ ಲೈಟ್ ಗ್ರೀನ್, ಅದೇ ರೀತಿ ಬಿಳಿ ಬಣ್ಣ. ಬುಧವಾರ, ಶುಕ್ರವಾರ, ಗುರುವಾರ ನಿಮಗೆ ಶುಭ ತರುತ್ತೆ. ಹಾಗೆ ಮನೆಯಿಂದ ಹೊರಡಬೇಕಾದ್ರೆ ಮನೆಯ ಸ್ತ್ರೀಯರಿಂದ ಒಂದು ಲೋಟ ನೀರಿಸ್ಕೊಂಡು ಕುಡೀರಿ. ಅದೇ ರೀತಿ ಮನಸ್ಸಲ್ಲಿ ನೀರು ಕುಡಿದ ಮೇಲೆ ಮನಸ್ಸಲ್ಲಿ 11 ಬಾರಿ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರ ಹೇಳಿ ಮನೆಯಿಂದ ಕೆಲಸಕ್ಕೆ ಹೊರಡಿ. ಆ ದಿವಸ ನಿಮ್ಮನ್ನು ಯಾರು ತಡೆದು ನಿಲ್ಲಿಸ್ತಾರೆ ನಾನು ನೋಡ್ತೀನಿ. ಜಯ ವಿಜಯ ನಿಮ್ಮದೇ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿಯವರಿಗೆ ಹೋದ ವಾರ ಒಂದು ಸ್ವಲ್ಪ ಅನ್ವಾಂಟೆಡ್ ಇಶ್ಯೂಸ್, ಘಟನೆಗಳು ನಡೆದಿತ್ತು, ಸ್ವಲ್ಪ ನಿಮ್ಮನ್ನು ಕುಗ್ಗಿಸಿತ್ತು. ಈ ವಾರ ನಿಮಗೆ ಅದು ಆ ಒಂದು ಮನಸ್ಸಿಗೆ ಆದಂತಹ ಗಾಯ, ನೋವು, ಆತಂಕ, ಒತ್ತಡ, ದುಮ್ಮಾನ, ದುಗುಡ, ಈ ರೀತಿಯಾದಂಥ ಎಲ್ಲವನ್ನು ದೂರ ಮಾಡುವಂತಹ, ಈ ಸಿಹಿ ತರುವಂಥ ವಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ತುಲಾರಾಶಿಯವರ ಜೀವನದಲ್ಲಿ ಕಳೆದ ವಾರ ಯಾವುದೋ ಒಂದು ಖುಷಿಯಾಗಿದ್ರಿ. ಇನ್ನೇನು ಶನಿವಾರ ಭಾನುವಾರ ಬಂತು, ಈ ವಾರ ಕಳೆದೇ ಬಿಡ್ತು, ನೆಕ್ಸ್ಟ್ ಹೊಸ ವಾರ ಶುರು ಆಗಲಿಕ್ಕಿದೆ ಅನ್ನೋಷ್ಟರಲ್ಲಿ ಯಾವುದೋ ಒಂದು ಕೆಟ್ಟ ಸುದ್ದಿ, ಆಘಾತಕಾರಿ ನ್ಯೂಸ್ ಆಗಿರಬಹುದು, ಅಥವಾ ಕೆಲಸ ಕಳೆದುಕೊಳ್ಳುವಂತಹ ಶಾಕಿಂಗ್ ನ್ಯೂಸ್ ಇರಬಹುದು, ಅಥವಾ ವ್ಯಾಪಾರದಲ್ಲಿ ಡೌನ್ ಆಗುವಂಥದ್ದು, ಅಥವಾ ಮಕ್ಕಳು ಫೇಲ್ ಆಗುವಂಥದ್ದು, ದಾಂಪತ್ಯದಲ್ಲಿ ಜಗಳ ಆಗಿ ಹೆಂಡತಿ ತವರ ಮನೆಗೆ ಹೋಗುವಂಥದ್ದು, ಈ ರೀತಿಯಾದಂಥ ಸಾಕಷ್ಟು ಅವಮಾನ, ಅವಘಡ, ಹಿನ್ನಡೆಗಳು ತುಲಾರಾಶಿಯವರಿಗೆ ಹೋದ ವಾರ ಜೀವನದಲ್ಲಿ ನಡೆದಿತ್ತು. ಆದರೆ ಈ ವಾರ ಏನಿದೆಯಲ್ಲ, ಅದಕ್ಕೆಲ್ಲ ಆ ಗಾಯಕ್ಕೆ ಮುಲಾಮು ಹಚ್ಚುವಂತಹ ರೀತಿಯಲ್ಲಿ ಆ ಹೋದ ವಾರ ಕಹಿ ಘಟನೆಯನ್ನು ಸಿಹಿ ಮಾಡುವಂತಹ ವಾರವನ್ನು ಈ ವಾರ ನಿಮಗೆ ಗ್ರಹಗತಿಗಳು ಕರುಣಿಸ್ತಾ ಇದೆ. ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಏನಾಗುತ್ತೆ ಅಂತಂದರೆ, ಹೋದ ವಾರ ಅಕಸ್ಮಾತ್ ಜಗಳ ಮಾಡಿಕೊಂಡು ಗಂಡ ನಿಮ್ಮನ್ನು ಮಾತಾಡ್ಸೋದೇ ಬಿಟ್ಟಿದ್ದ ಅಂತ ತಿಳ್ಕೊಳ್ಳಿ, ಅಥವಾ ಹೆಂಡತಿ ತವ್ರ ಮನೆಗೆ ಹೋಗಿರ್ಬೋದು. ಇಂಥದ್ದೇನಾದರೂ ಆದರೆ ಈ ವಾರ ತುಲಾರಾಶಿಯವರಿಗೆ ಪ್ಯಾಚಪ್ ಆಗುತ್ತೆ. ವಿದ್ಯಾರ್ಥಿಗಳು
ಪಾಪ ಅವರು ವಿದ್ಯಾರ್ಜನೆಯಲ್ಲಿ ಹಿನ್ನಡೆ ಸಾಧಿಸಿರ್ತಾರೆ, ಅವ್ರಿಗೆ ಈ ವಾರ ಪ್ರಗತಿ ಕಾಣಿಸುತ್ತೆ. ವ್ಯಾಪಾರ ವ್ಯವಹಾರ ಡೌನ್ ಆಗಿದ್ದರೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಕೆಲಸದಲ್ಲಿ ಕಚೇರಿಯಲ್ಲಿ ಏನಾದರೂ ಡಿಮೋಷನ್ ಆಗಿದ್ದರೆ ಮತ್ತೆ ಅದನ್ನು ಅಪೀಲಿಗೆ ಹಾಕಿ ಮತ್ತೆ ಪ್ರಮೋಷನ್ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಈ ರೀತಿಯಾದಂತಹ ಹೋದ ವಾರ ಆದಂಥ ಅವಮಾನ ಈ ವಾರಕ್ಕೆ ಅದು ಸನ್ಮಾನಕ್ಕೆ ತಿರುಗುವಂತಹ ವಾರ. ಎಲ್ಲ ಶುಭ ಇದೆ, ಏನು ತೊಂದರೆ ಇಲ್ಲ. ಆದರೆ ಈ ವಾರ ನಿಮಗೆ ಲಕ್ಷ್ಮೀ ಆರಾಧನೆ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಶುಕ್ರನ ಆರಾಧನೆ, ಲಕ್ಷ್ಮೀ ಆರಾಧನೆ. ತುಲಾ ರಾಶಿಯವರು ಈ ವಾರ 2 ರೆಮಿಡಿ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಒಂದು ಟೆಂಪರವರಿ, ಒಂದು ಪರ್ಮನೆಂಟ್. ಟೆಂಪರವರಿ ರೆಮಿಡಿ ಏನು ಅಂದರೆ, ನೋಡಿ ಇಲ್ಲಿ ಶುಕ್ರ ಪರ್ವತ ಕಾಣಿಸ್ತಾ ಇದೆ. ಈ ಶುಕ್ರ ಪರ್ವತದ ಮೇಲೆ ಪ್ರತಿದಿನ ವಾರ ಪೂರ್ತಿ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಳ್ಳಿ, ಸೆಂಟನ್ನು. ಅದು ಗಾಳಿಗೆ ಆರೋದಕ್ಕೆ ಬಿಡಬಾರ್ದು, ಅದನ್ನು ರಬ್ ಮಾಡಬೇಕು. ತಕ್ಷಣ ಹಸಿರು ಬಣ್ಣದ ಸ್ಕೆಚ್ ಪೆನ್ನಿಂದ ಮೇಲ್ಗಡೆ ತ್ರಿಕೋನ ಟ್ರಯಾಂಗಲ್, ಕೆಳಗಡೆ 6 ಡಿಜಿಟ್ 6 ಅನ್ನು ಬರ್ಕೋಬೇಕು. ಒಂದೇ ಸಲ, ದಿವಸಕ್ಕೆ ಒಂದೇ ಸಲ ಮಾಡ್ತಾ ಹೋಗಿ. ಟೆಂಪರವರಿ ಉಪಾಯ ಹೇಳಿದ್ದೀನಿ. ಪರ್ಮನೆಂಟ್ ಅಂತಂದರೆ ತುಲಾ ರಾಶಿಯವರಿಗೆ ಶ್ರೇಷ್ಠವಾಗಿ ಆಗಿ ಬರುವಂಥದ್ದೇ ಲಕ್ಷ್ಮೀ ಆರಾಧನೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಆರಾಧನೆ. ಶುಕ್ರ ಮತ್ತು ಲಕ್ಷ್ಮಿ ಇವರಿಬ್ಬರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತಂದರೆ, ಲಕ್ಷ್ಮಿ ಮತ್ತು ಶುಕ್ರರ ಹೆಚ್ಚಿನ ಒಂದು ಶಕ್ತಿ ಅಡಕವಾಗಿರುವಂಥದ್ದು ಯಾವುದರಲ್ಲಿ? ಶ್ರೀಚಕ್ರ ಯಂತ್ರದಲ್ಲಿ. ಯಾರ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ, ಅದರಲ್ಲೂ ವಿಶೇಷವಾಗಿ ತುಲಾ ರಾಶಿಯವರ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇದ್ದರೆ ನಿಮ್ಮನ್ನು ಹಿಡಿದು ನಿಲ್ಸೋಕ್ಕಾಗಲ್ಲ ವೀಕ್ಷಕರೇ. ಅಷ್ಟು ಬಲ ಬರುತ್ತೆ ನಿಮಗೆ. ಹಣದ ಮೇಲೆ ಹಣ ಬರುತ್ತೆ, ನೌಕರಿ ಪ್ರಮೋಷನ್ ಮೇಲೆ ಪ್ರಮೋಷನ್ನು, ಇನ್ಕ್ರಿಮೆಂಟ್ ಮೇಲೆ ಇನ್ಕ್ರಿಮೆಂಟು, ವ್ಯಾಪಾರದಲ್ಲಿ ಡಬಲ್ ತ್ರಿಬಲ್ ಅಭಿವೃದ್ಧಿ ಆಗುತ್ತೆ. ಸಾಕಷ್ಟು ಮಳಿಗೆಗಳನ್ನು ಮಾಡ್ತಾ ಹೋಗ್ತೀರಾ, ಈ ಊರು ಮತ್ತೊಂದು ಊರು. ಹೀಗೆ ಸಾಕಷ್ಟು ಅಭಿವೃದ್ಧಿಯನ್ನು ತಂದುಕೊಡುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಶ್ರೀಚಕ್ರ ಆರ್ಡರ್ ನಂಬರ್ಗೆ ಈಗಲೇ ಮೆಸೇಜ್ ಮಾಡಿ. ನಮ್ಮ ತಂಡ ಈ ಶ್ರೀಚಕ್ರವನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ, ಮರಿಬೇಡಿ. ಅದೇ ರೀತಿ ವೀಕ್ಷಕರೇ, ಈ ವಾರ ಹೆಲ್ತ್ ಅಂತ ಬಂದಾಗ ಸ್ವಲ್ಪ ವಾಕಿಂಗ್ ಆಗಿರಬಹುದು, ಫಿಸಿಕಲ್ ಎಕ್ಸಸೈಸ್ಗೆ ನೀವು ಆದ್ಯತೆ ಕೊಡಬೇಕಾಗತ್ತೆ. ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಂಡ್ರೆ, ಚಿಕ್ಕ ಪುಟ್ಟದ್ದಾಗಿರಲಿ ಯಾವುದಾದ್ರೂ ಆಗಿರಲಿ, ನೆಗ್ಲೆಕ್ಟ್ ಮಾಡಬೇಡಿ. ದಯಮಾಡಿ ತಕ್ಷಣ ವೈದ್ಯರನ್ನು ಕಂಡು ಸೂಕ್ತವಾದಂಥ ಚಿಕಿತ್ಸೆಯನ್ನು ತಗೋಬೇಕಾಗತ್ತೆ. ಲಕ್ಕಿ ನಂಬರ್ 39. ಲಕ್ಕಿ ಕಲರ್ ಅಂತ ಬಂದಾಗ ಬೂದು ಬಣ್ಣ, ಸ್ಕೈ ಬ್ಲೂ ಮತ್ತು ಬಿಳಿಯ ಬಣ್ಣ ಶುಭ ತರುತ್ತೆ. ಫೇವರೇಬಲ್ ಡೈರೆಕ್ಷನ್ ಅಂತ ಬಂದಾಗ ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕು ಶುಭ ತರುತ್ತೆ ನಿಮಗೆ. ಅದೇ ರೀತಿ ನೈಋತ್ಯ ದಿಕ್ಕು ಕೂಡ ಶುಭ ಇರುತ್ತೆ. ಬುಧವಾರ, ಭಾನುವಾರ, ಶುಕ್ರವಾರ ಶುಭ ಇರುತ್ತೆ. ಹೆಚ್ಚಿನ ಶುಭ ಫಲ ಸಿಗಬೇಕು ಅಂದರೆ ಲಕ್ಷ್ಮೀನಾರಾಯಣನ ಆರಾಧನೆ. ನೀವು ಪ್ರತಿದಿನ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದೇ ಒಂದು ಏಲಕ್ಕಿಯನ್ನು ತೆಗೆದುಕೊಂಡು ಪರ್ಸಲ್ಲಿ ಇಟ್ಕೋಬೇಕು. ಮನೆಗೆ ಬರುವಂತಹ ಸಂದರ್ಭದಲ್ಲಿ ಅದನ್ನು ಮರದ ಕೆಳಗಡೆ ಹಾಕಿ ಬರಬೇಕು. ಜಾಸ್ತಿ ಏಲಕ್ಕಿ ಹೇಳ್ತಾ ಇಲ್ಲ, ಓನ್ಲಿ ಒನ್ ಕಾರ್ಡಮಮ್, ಒಂದೇ ಏಲಕ್ಕಿ. ವಾರ ಪೂರ್ತಿ ಮಾಡ್ತಾ ಹೋದರೆ ಈ ವಾರದ ಅಶುಭ ಫಲ ಶುಭ ಫಲವಾಗಿ ಪರಿವರ್ತನೆ ಆಗುತ್ತೆ. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಆತಂಕ ಪಡುವಂತಹ ಅಗತ್ಯ ಇಲ್ಲ, ಎಲ್ಲ ಶುಭ ಇದೆ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ ಕಾನ್ಫ್ಲಿಕ್ಟ್ ಆಫ್ ಪವರ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ನೋಡಿ, ಅಧಿಕಾರಗಳ ಸಂಘರ್ಷ. ಇಲ್ಲಿ ಏನು ಬರುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ, ಸೂಚ್ಯವಾಗಿ ಹೇಳ್ತೀನಿ ನಾನು. ಇಲ್ಲಿ ಈಗೋ ಮತ್ತು ಈಗೋ ಕ್ಲಾಶ್ ಆಗುತ್ತೆ, ಹರ್ಟ್ ಆಗುತ್ತೆ. ಕಚೇರಿಯಲ್ಲಿ ಕಚೇರಿ ಬೇಡ, ಮನೆಯಿಂದನೇ ಶುರು ಮಾಡ್ತೀನಿ. ಮನೆಯಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ, ಈಗ ಅಣ್ಣ ತಮ್ಮಂದರ ಮಧ್ಯೆ ಕ್ಲಾಶ್, ಈಗೋ ಕ್ಲಾಶ್. ತಂದೆ ಮಕ್ಕಳ ಮಧ್ಯೆ ಈಗೋ ಕ್ಲಾಶ್, ತಾಯಿ ಮಕ್ಕಳ ಮಧ್ಯೆ ಈಗೋ ಕ್ಲಾಶ್. ಅಲ್ಲಿ ಆಗಬಾರ್ದು ಆ್ಯಕ್ಚುಲಿ. ಆದರೂ ಕೂಡ ಈ ಈಗೋ ಅನ್ನುವಂಥದ್ದೇ ಬರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ತಂದೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅವರ ಅನುಭವ, ಅವರ ಸ್ಥಾನವನ್ನು ನಾವು ತುಂಬಲಿಕ್ಕಾಗಲ್ಲ, ಅವರ ಅನುಭವಕ್ಕೆ ನಮಗೆ ಮ್ಯಾಚ್ ಮಾಡಲಿಕ್ಕಾಗಲ್ಲ, ಯಾವುದನ್ನು ಕೂಡ ಇದನ್ನು ಮಾಡಲಿಕ್ಕಾಗಲ್ಲ. ಆದರೆ ಅವರ ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿರ್ಬೋದು, ಯಾವುದೋ ಒಂದು ಅನಿವಾರ್ಯ ಸಿಚುವೇಷನ್ನಲ್ಲಿ ಯಾಕೆಂತಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಪರ್ಸ್ನಲ್ ಲೈಫ್ ಇರುತ್ತೆ. ಮಕ್ಕಳಿಗೆ, ಹೆಂಡತಿಗೆ ಹೇಗೆ ಪರ್ಸ್ನಲ್ ಲೈಫ್ ಇರುತ್ತೆ, ತಂದೆಗೂ ಕೂಡ ಹಾಗೆ ಇರುತ್ತೆ. ಅವ್ರ ಜೀವನದಲ್ಲಿ, ಅವ್ರ ಕರಿಯರು, ವ್ಯಾಪಾರದಲ್ಲಿ ಏನೋ ಒಂದು ಕೆಲವೊಂದು ಅವಘಟನೆಗಳು, ದುರ್ಘಟನೆಗಳು ಅಥವಾ ಕೆಲವೊಂದು ಅನ್ಕಂಟ್ರೋಲೇಬಲ್ ಸಿಚುವೇಶನ್ಸ್ ಏನೋ ಆಗಿರಬಹುದಲ್ಲ, ಅದು ಅವ್ರ ತಲೆಯಲ್ಲಿ, ಮೈಂಡಲ್ಲಿ ಓಡಬೇಕಾದಾಗ ಮಗ ಅಥವಾ ಮಗಳಿಗೆ ಅವರೇನು ಗೈಡ್ ಮಾಡ್ತಾರೆ, ಏನು ಬುದ್ಧಿ ಮಾತು ಹೇಳ್ತಾರೆ, ಅಲ್ಲಿ ಈಗೋ ಅಡ್ಡ ಬಂದು ನಿಲ್ಲುತ್ತೆ.
ಆಗ ಏನಾಗುತ್ತೆ ಅಂತಂದರೆ ಇರಬಹುದು, ತಂದೆ ಹೇಳಿದಂಥ ಮಾತು ಅಲ್ಲಿ ಸರಿ ಇರಬಹುದು, ಇರುತ್ತೆ. ಆದರೆ ಮಕ್ಕಳಿಗೆ ಅದೇನು ಮಾಡುತ್ತೆ ಅಂತಂದರೆ ಈಗೋ ಅನಿಸುತ್ತೆ. ಇಲ್ಲ, ಮಕ್ಕಳು ಮಾತು ಕೇಳಬೇಕು, ತಂದೆ ಮಾತು ಕೇಳಬೇಕು, ಆದರೆ ಅಲ್ಲಿ ಈಗೋ ಅನ್ನೋದು ಬಂದುಬಿಡುತ್ತೆ. ಐದರ್ ಫ್ರಮ್ ತಂದೆ ಸೈಡಿಂದ ಅಥವಾ ಮಕ್ಕಳ ಸೈಡಿಂದ ಎಲ್ಲೋ ಬಂದು ಕೆಲಸ ಕೆಡಿಸುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರ ಕಾನ್ಫ್ಲಿಕ್ಟ್ ಆಫ್ ಪವರ್, ಅಧಿಕಾರದ ಒಂದು ಸಂಘರ್ಷದಿಂದ ನಾನು ಹೇಳಿದ್ದೇ ನಡಿಬೇಕು, ನನ್ನ ಮಾತೇ ಆಗಬೇಕು, ನಾನೇ ಗೆಲ್ಲಬೇಕು, ನೀವೇ ಸೋಲ್ಲಬೇಕು, ಇಂಥದ್ದು ಕಚೇರಿಯಲ್ಲೂ ಕೂಡ ಆಗುತ್ತೆ, ಹಿನ್ನಡೆಯಾಗತ್ತೆ ಉದ್ಯೋಗಿಗಳಿಗೆ. ಬಾಸ್, ಅಕಸ್ಮಾತ್ ನೀವೇನಾದರೂ ವೃಶ್ಚಿಕ ರಾಶಿಯ ಬಾಸ್ ಇದ್ದರೆ ನಿಮ್ಮ ಕೆಳಗಿನ ನಿಮ್ಮ ಕೈಗೆಳಗಿನ ಎಂಪ್ಲಾಯೀಸ್ ನಿಮ್ಮ ಮೇಲೇ ಹೋಗಿ ಮ್ಯಾನೇಜ್ಮೆಂಟಿಗೆ ಚಾಡಿ ಹೇಳಿ ನಿಮ್ಮನ್ನು ಬಯಸುವಂಥ ಘಟನೆಗಳನ್ನು ನಡೀಲೇಬೇಕು, ಬರೆದಿಟ್ಕೊಳ್ಳಿ, ಇದು ಸತ್ಯ ಆಗುತ್ತೆ. ಅದೇ ರೀತಿ ವ್ಯಾಪಾರದ ಸ್ಥಳದಲ್ಲಿ ಏನಾದರೂ ನೀವು ವೃಶ್ಚಿಕ ರಾಶಿಯವರು ಅಂಗಡಿ ಮುಂಗಟ್ಟು ನಡೆಸ್ತಾ ಇದ್ದರೆ ಇಲ್ಲೂ ಕೂಡ ಗ್ರಾಹಕರೊಂದಿಗೆ ಮಾತಿಗೆ ಮಾತು, ಚಕಮಕಿ, ವಿವಾದ ಆಗುವಂಥದ್ದು, ಸೇಲ್ಸ್ ಡೌನ್ ಆಗುವಂಥದ್ದು ಈ ರೀತಿ ತೋರಿಸ್ತಾ ಇದೆ. ಹಾಗಾಗಿ ಈ ವಾರ ವಿಶೇಷವಾಗಿ ಆಂಜನೇಯನ ಆರಾಧನೆ ಅಂತ ತೋರಿಸ್ತಾ ಇದೆ. ಆಂಜನೇಯನ ಆರಾಧನೆ ವೃಶ್ಚಿಕ ರಾಶಿಯವರಿಗೆ ಪ್ರಗತಿ ಕೊಡುತ್ತೆ. ಮಂಗಳವಾರ ಮತ್ತು ಶನಿವಾರ, ಈ ವಾರ ಬರುವಂತಹ ಮಂಗಳವಾರ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯ ದೇವಸ್ಥಾನದಲ್ಲಿ ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ. ಬೂಂದಿ ಲಾಡು ಥರ ಇರುತ್ತೆ, ಚಿಕ್ಕ ಚಿಕ್ಕ ಕಾಳು ಇರುತ್ತೆ. ಅದನ್ನು ಆಂಜನೇಯನ ಪಾದಕ್ಕಿಟ್ಟು ನೈವೇದ್ಯ ಮಾಡಿಸಿ ಅಲ್ಲೇ ಇರುವಂಥ ಭಕ್ತಾದಿಗಳಿಗೆ ನಿಮ್ಮ ಕೈಯಾರೆ ಪ್ರಸಾದ ವಿತರಣೆ ಮಾಡೋದ್ರಿಂದ ಈ ಎಲ್ಲ ಕಹಿ ಫಲಗಳು ಸಿಹಿಯಾಗಿ ಪರಿವರ್ತನೆ ಆಗುತ್ತೆ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಎಸ್ ಅಫ್ಕೋರ್ಸ್, ನಾನು ಆಗಲೇ ಹೇಳ್ತಾ ಇದ್ದೆ, ಸ್ವಲ್ಪ ಮಾತಿಗೆ ಮಾತು, ದಾಂಪತ್ಯದಲ್ಲಿ ವಿರಸ ಇರುತ್ತೆ, ಅದನ್ನು ಸಿಹಿಯಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ನಂಬರ್ 8 ಮತ್ತು ನಂಬರ್ 11 ಈ ರಾಶಿಯವರಿಗೆ ಈ ವಾರ ಶುಭ ಫಲ ತರುತ್ತೆ. ಹಾಗೆ ಕೆಂಪು ಬಣ್ಣ ಮತ್ತು ಕುಂಕುಮದ ಬಣ್ಣ, ಕುಂಕುಮ ನಾವೇನು ಹಣೆಗೆ ಇಟ್ಕೋತೀವಲ್ಲ, ಸ್ತ್ರೀಯರು ಮತ್ತು ಪುರುಷರು ಕುಂಕುಮ ನೋಡಿದ್ದೀರಿ, ದೇವರ ಮನೆಯಲ್ಲಿ ಇರುತ್ತಲ್ಲ, ಆ ಬಣ್ಣ ನಿಮಗೆ ಶುಭ ಕೊಡುತ್ತೆ. ಮತ್ತು ಸೌತ್ ಈಸ್ಟ್ ಮತ್ತು ವೆಸ್ಟ್ ಈ ಎರಡು ದಿಕ್ಕುಗಳು ನಿಮಗೆ ಶುಭ ಫಲ ಕೊಡುತ್ತೆ. ಮಂಗಳವಾರ, ಗುರುವಾರ, ಶನಿವಾರ ಶುಭ ತರುತ್ತೆ. ಅದೇ ರೀತಿಯಾಗಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಹೊರಗಡೆ ಆಹಾರ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳುವಂಥದ್ದು, ಅಜೀರ್ಣ, ಫುಡ್ ಪಾಯ್ಸನ್, ಕಲುಷಿತ ನೀರಿನಿಂದ ಆರೋಗ್ಯದಲ್ಲಿ ಅವಘಡ ಇದನ್ನು ತೋರಿಸ್ತಾ ಇದೆ. ಹಾಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮನೆಯ ಫುಡ್ಡಿಗೆ ಆದ್ಯತೆ ಕೊಡಿ, ಕಾಯಿಸಿ ಆರಿಸಿದ ನೀರನ್ನು ಕುಡೀರಿ. ಯಾಕೆಂದರೆ ಎಲ್ಲ ಕಡೆ ಮಳೆ ಬರ್ತಾ ಇದೆ, ಮೋಡ ಕವಿದ ವಾತಾವರಣ, ಈ ಥರ ಎಲ್ಲ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ. ಮನೆ ವೈದ್ಯ ತಪ್ಪು ಅಂತ ಹೇಳ್ತಾ ಇಲ್ಲ. ಮನೆ ವೈದ್ಯ ನೀವು ಎಷ್ಟು ಆದ್ಯತೆ ಕೊಡ್ತೀರೋ ಅದೇ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆರೋಗ್ಯದಲ್ಲಿ ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಇನ್ನು ನಿಮಗೆ ಶ್ರೀಚಕ್ರದ ಆರಾಧನೆ ಈ ವಾರ ಹೆಚ್ಚಿನ ಬಲ ಕೊಡುತ್ತೆ. ಕೇವಲ ಬುಕ್ ಮಾಡ್ಕೊಂಡು ನೋಡಿ, ಪರೀಕ್ಷೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ಹೇಗೆ ಜೀವನದಲ್ಲಿ ಪರಿವರ್ತನೆ ತರುತ್ತೆ ಅಂಥೇಳಿ. ಯಾವ ರೀತಿ ನಾನು ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ಶ್ರೀಚಕ್ರ ಯಂತ್ರವನ್ನೇನಾದರೂ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ದೈವ ನಿರ್ಮಿತವಾದಂಥ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ವೀಕ್ಷಕರೇ, ಜೀವನದಲ್ಲಿ ಅದೆಷ್ಟು ಅಭಿವೃದ್ಧಿ ಆಗುತ್ತೆ ನಿಮಗೆ ಅಂತಂದರೆ, ಸಾಲ ಅನ್ನೋದು ಬೇರೆ ಸಮೇತ ಕಿತ್ತು ಹೋಗುತ್ತೆ, ಸೋಲು ಅನ್ನೋದು ನಿಮ್ಮ ಜೀವನದಲ್ಲೇ ಇರೋದಿಲ್ಲ, ಸಾಕಷ್ಟು ಅಭಿವೃದ್ಧಿ ಕೊಡುತ್ತೆ. ಮನೆಗೆ ತರಿಸ್ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ನೀವು ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಇದೇ 30ನೇ ತಾರೀಕಿಂದ ಜುಲೈ 7ರವರೆಗೆ ಧನುರಾಶಿಗೆ ಯಾವೆಲ್ಲ ಸಿಹಿ ಕೈಗಳು ತನ್ನ ರಹಸ್ಯ ಗರ್ಭದಲ್ಲಿ ಅಡಗಿದೆ ನೋಡೋಣವಾ. ಧನುರಾಶಿಯವರಿಗೆ ಈ ವಾರ ಮಂಗಳ ನೋಡಿ, ವಿಶೇಷವಾಗಿ ಒಂದು ಕರಿಯರ್ ಅಂತ ಏನು ಬರುತ್ತೆ, ವ್ಯಾಪಾರ, ವ್ಯವಹಾರ, ವೃತ್ತಿ ಸ್ಪೀಡಪ್ ಮಾಡುವಂತಹ ಒಂದು ಹಂತದಲ್ಲಿದೆ. ಏನು ನಿಮಗೆ ಸರಿಸುಮಾರು ಈ ಸಾಡೆ ಸಾತಿಯಲ್ಲಿ ಅವಮಾನಗಳು, ಒಂದು ಕಹಿ ಘಟನೆಗಳು ಕರಿಯರ್ ವಿಷಯದಲ್ಲಿ ನಡೆದಿತ್ತಲ್ಲ, ಅದನ್ನು ಎಲ್ಲ ಮರೆಮಾಚುವ ರೀತಿ ಈಗ ಅತ್ಯಂತ ಫೋರ್ಸಲ್ಲಿ ನಿಮ್ಮದು ಕರಿಯರ್ ಹೋಗ್ತಾ ಇದೆ. ವಿಶೇಷವಾಗಿ ಈ ವಾರ ಜೂನ್ 30ರಿಂದ ಜುಲೈ 7ರವರೆಗೂ ಕರಿಯರ್ ಇನ್ನೂ ಸ್ಪೀಡಾಗಿ ಹೋಗುತ್ತೆ. ಪ್ರಮೋಷನ್ನು, ಇನ್ಕ್ರಿಮೆಂಟು, ಮಗದೊಂದು ಎಲ್ಲ. ಆದರೆ ಮಿಸ್ಕಮ್ಯುನಿಕೇಷನ್, ಬುಧನ ಒಂದು ಸಂಚಾರದಿಂದ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಅದರ ಬಗ್ಗೆ ಜಾಗ್ರತೆ ವಹಿಸಿ. ಮನೆಯಲ್ಲಾಗಿರ್ಬಹುದು, ಕಚೇರಿಯಲ್ಲಾಗಿರ್ಬೋದು, ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು, ಒಂದು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಕಮ್ಯುನಿಕೇಷನ್ ಮಾಡುವಂತಹ ವ್ಯವಸ್ಥೆಯನ್ನು ಇಟ್ಕೋಬೇಕಾಗತ್ತೆ. ಶನಿಯ ಸಂಚಾರ ಮತ್ತು ಶನಿಯ ಅನುಗ್ರಹವನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೇನಾಗುತ್ತೆ ಅಂತಂದರೆ,
ರಿಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇವತ್ತು ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ಆ ಜವಾಬ್ದಾರಿಯನ್ನು, ಕೆಲಸವನ್ನು, ಕೊಟ್ಟಂಥ ಕೆಲಸವನ್ನು ಮುಗಿಸಿಯೇ ಮಲಗುವಂಥ ವ್ಯವಸ್ಥೆ ಮಾಡಬೇಕು. ಮೊದಲೇ ಶನಿ ಗ್ರಹ ಮಂದ ಗ್ರಹ, ಕೆಲಸವನ್ನು ನಿಧಾನ ಮಾಡುವಂಥ ಗ್ರಹ, ಅಂಥದ್ರಲ್ಲಿ ಅದು ನಿಮಗೆ ಸವಾಲು ಒಡ್ಡುತ್ತಾ ಇದೆ. ಈ ಕಡೆ ಅಪಾರ್ಚುನಿಟಿ ಕೊಡ್ತಾ ಇದೆ, ಈ ಕಡೆ ನಿಮಗೆ ಸ್ಟ್ರೆಸ್ಸು, ಆಮೇಲೆ ಲೇಜಿನೆಸ್ಸು ಅದನ್ನು ಹೆಚ್ಚು ಮಾಡುತ್ತೆ. ಬೇಡ, ನಾವು ನಾಳೆ ಮಾಡಿದ್ರಾಯ್ತು, ಯಾಕೋ ತಲೆನೋವು, ಸ್ವಲ್ಪ ಮೈಕೈ ನೋವು, ಸ್ವಲ್ಪ ಸ್ಟ್ರೆಸ್ಸು, ಮಲಗಿಬಿಡೋಣ ಅಂದ್ರಿ, ಕೆಲಸ ಕೆಟ್ಟೋಯ್ತು. ಧನುರಾಶಿಯವರು ಅದಕ್ಕೇನು ಮಾಡಬೇಕು, ಈ ವಾರ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂಥೇಳಿ ಆ ಕೈ ಹಿಡಿದ ಕೆಲಸವನ್ನು ಮುಗಿಸಿಯೇ ಮಲಗಬೇಕು. ಬೇಕಾದರೆ ಬೆಳಗ್ಗೆ ಒಂದು ಅರ್ಧ ಗಂಟೆ ನಿಧಾನಕ್ಕೆ ಎದ್ರಾಯಿತು, 8 ಗಂಟೆ ನಾವು ನಿದ್ದೆ ಅದನ್ನು ದೇಹಕ್ಕೆ ಕೊಡಲೇಬೇಕಲ್ಲ, ಅದು ಕೊಡೋಣ. ಆದರೆ ಈ ವಾರ ಮಾತ್ರ ಹೆಚ್ಚಿನ ಸವಾಲನ್ನು ಶನಿಗ್ರಹ ತಂದೊಡ್ಡುತ್ತೆ. ಈ ಕಡೆ ಒಂದು ಕೈಯಲ್ಲಿ ಅಪಾರ್ಚುನಿಟಿ, ಇನ್ನೊಂದು ಕೈಯಲ್ಲಿ ಅದೇ ಕಾಲು ಹಿಡಿದು ಎಳೆಯುತ್ತೆ, ನಿಧಾನಗತಿಯನ್ನು ಸೃಷ್ಟಿಸುತ್ತೆ. ನಿಧಾನಗತಿ ಲೇಜಿನೆಸ್ ಮಾಡಿಬಿಟ್ರೆ ಅವಕಾಶಗಳು ಹೊರಟೇ ಹೋಗುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಇದು ಅಪ್ಲೈ ಆಗುತ್ತೆ. ನೀವು ಓದಕ್ಕೆ ಕೂತ್ಕೊಂಡ್ರೆ ಲೇಜಿನೆಸ್ ಬರುತ್ತೆ, ಅದನ್ನು ಮೀರಬೇಕು. ನೀವು ಸ್ವಲ್ಪ ಜರ್ನಿ ಅಂತ ತೋರಿಸ್ತಾ ಇದೆ. ನೀವು ಪರ್ಸ್ನಲ್ ವಿಷಯದಲ್ಲಿ, ಫ್ಯಾಮಿಲಿ ವಿಷಯದಲ್ಲಿ, ಫಂಕ್ಷನ್ನಿಗೋ ಅಥವಾ ವ್ಯಾಪಾರ ವ್ಯವಹಾರದ ವಿಷಯಕ್ಕೋ ಜರ್ನಿ ಇರುತ್ತೆ. ಅದು ಫಲಪ್ರದವಾಗುತ್ತೆ, ಶುಭಪ್ರದವಾಗುತ್ತೆ, ಸಕ್ಸಸ್ ಕೊಡುತ್ತೆ. ಹಾಗೆ ಲಕ್ಕಿ ಕಲರ್ ಅಂತ ನೋಡ್ಲಿಕ್ಕೆ ಬಂದಾಗ ನೇರಳೆ ಬಣ್ಣ ಮತ್ತು ರಾಯಲ್ ಬ್ಲೂ ಬಣ್ಣ ಅಂತ ಬರುತ್ತೆ, ಅದು ನಿಮಗೆ ಶುಭ ಕೊಡುತ್ತೆ. ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು ಶುಭ ಕೊಡುತ್ತೆ. ಲಕ್ಕಿ ನಂಬರ್ 3 ಮತ್ತು 9, ಗುರುವಾರ ಮತ್ತು ಮಂಗಳವಾರ ಹೆಚ್ಚಿನ ಶುಭ ಕೊಡುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಈ ವಾರ ಧನುರಾಶಿಯವರಿಗೆ ಬೇಕು ಅಂತಂದರೆ, ಮನೆಯಿಂದ ಹೊರಡುವ ಮುನ್ನ 2 ಲವಂಗಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು. ವಾರ ಪೂರ್ತಿ ಇಟ್ಕೊಳ್ಳಿ. ವಾರದ ಕೊನೆಗೆ ನೀವು ಅದನ್ನು ಮರದ ಕೆಳಗಡೆ ಬಿಸಾಕ್ಬಿಡಿ. ಲವಂಗಗಳು ನಿಮ್ಮ ಹತ್ರ ಇರೋದರಿಂದ ಶತ್ರುಕಾಟ, ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ತಾ ಬರುತ್ತೆ. ಧನುರಾಶಿಯವರಿಗೆ ಕಾಲಕ್ಕೂ ಏಳಿಗೆ ಆಗಬೇಕು. ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು, ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಬೇಕು ಮನೆಯಲ್ಲಿ ಇಟ್ಕೊಂಡು. ಧನುರಾಶಿಯವರು ಬಹಳ ಬೇಗ ಒಲಿಯುತ್ತೆ ನಿಮಗೆ ಶ್ರೀಚಕ್ರ. ಹೇಳಿ ಮಾಡಿಸಿದಂತಹ ಪೂಜಾ ಸಾಮಗ್ರಿ ಇದು. ಯಾಕೆಂದರೆ ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಬಿಡಲ್ಲ. ಸಾಲ ಬೇರ್ ಸಮೇತ ಕಿತ್ತು ಹಾಕುತ್ತೆ, ಕೈಯಲ್ಲಿ ಸಾಕಷ್ಟು ಹಣ ಉಳಿಯೋ ಥರ ಮಾಡುತ್ತೆ, ಸಾಂಸಾರಿಕ ನೆಮ್ಮದಿ ಕೊಡುತ್ತೆ, ಜೀವನದಲ್ಲಿ ಪೀಸ್, ಸಮೃದ್ಧಿ ಇರುತ್ತೆ. ಅದೇ ರೀತಿ ಗೆಲುವೇ ಗೆಲುವು. ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಹೇಳಿ, ಇದನ್ನು ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿ, ಅವತ್ತಿನ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ತರಿಸ್ಬೇಕಾ ಮನೆಗೆ ಧನುರಾಶಿಯವರು ಶ್ರೀಚಕ್ರ ಯಂತ್ರವನ್ನು? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಕೊಡುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇದೆ ಧನುರಾಶಿಯವರಿಗೆ. ಈ ವಾರ ಸ್ವಲ್ಪ ಆ್ಯಂಗರ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಸಡನ್ನಾಗಿ ರಿಯಾಕ್ಟ್ ಮಾಡೋದು ಬೇಡ. ಮಂಗಳ ಮತ್ತು ಕೇತು ಇತಿ ನಡೀತಾ ಇದೆ, ಜಾಗೃತಿಯಾಗಿರಿ. ಅದೇ ರೀತಿ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ, ನೀವು ನಿಮ್ಮ ಜೀವನದುದ್ದಕ್ಕೂ ಸಾಲ ಮಾಡಬಾರ್ದು, ಸೋಲ್ ಕಾಣಬಾರ್ದು ಅಂತಂದರೆ ಒಂದು ಪವರ್ಫುಲ್ ಆದಂತಹ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಅದೇನಪ್ಪ ಅಂದರೆ ಸಾಕ್ಷಾತ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ನೀವು ಇದನ್ನು ಮನೆಗೆ ತರಿಸ್ಕೊಂಡು ನೋಡಿ. ಮಕರ ರಾಶಿಯವರಿಗೆ ಜೀವನದಲ್ಲಿ ಸಾಲ ಅನ್ನೋದು ಇರೋದಿಲ್ಲ. ಹೌದು, ಬೇಕಾದ್ರೆ ಪರೀಕ್ಷೆ ಮಾಡಿ ನೀವು. ಸೋಲು ಅನ್ನೋದು ಇರೋದಿಲ್ಲ. ಜೀವನದಲ್ಲಿ ಬರೀ ಗೆಲುವು. ಅದ್ಭುತವಾದದ್ದಿದು. ಮನೆಯಿಂದ ಹೊರಡಬೇಕಾದ್ರೆ ಮಕರ ರಾಶಿಯವರು ಇದ್ರ ಮುಂದೆ ಕೂತ್ಕೊಂಡು 5 ನಿಮಿಷ ಪೂಜೆ ಮಾಡಿಬಿಟ್ಟು ಹೊರಡಿ. ಅವತ್ತಿನ ದಿನ ಯಾರು ನಿಮ್ಮನ್ನು ತಡೆದು ನಿಲ್ಲಿಸ್ತಾರೆ, ಹೇಗೆ ಸೋಲಾಗತ್ತೆ ಅಂತ ನಾನು ನೋಡ್ತೀನಿ. ತುಂಬ ಪವರ್ಫುಲ್ ವಸ್ತು ಇದು. ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಮರಿಬೇಡಿ. ಈ ವಾರದ ಪ್ರಿಡಿಕ್ಷನನ್ನು ನೋಡಲಿಕ್ಕಾಗಿ ನಿಮಗೆ ಮಂಗಳ, ಗುರು, ಬುಧ, ಶನಿ ಈ ಸಂಚಾರವನ್ನು ನೋಡಲಿಕ್ಕಾಗಿ ಸ್ವಲ್ಪ ಕಮ್ಯುನಿಕೇಷನ್ನಲ್ಲಿ ಅವಘಡಗಳಾಗುತ್ತೆ. ಪ್ರಾಮಿಸ್ ತಪ್ಪುತ್ತೀರಾ, ಪ್ರಾಮಿಸ್ ಕೀಪಪ್ ಮಾಡೋದಿಲ್ಲ. ಇದು ಅವಘಡಗಳು. ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ, ಜಗಳ, ಕಿರಿಕಿರಿಗೆ ದಾರಿ ಮಾಡಿಕೊಡುತ್ತೆ. ಆಫೀಸ್ನಲ್ಲಿ ಕೂಡ ಅಷ್ಟೇ. ನಿಮಗೆ ಆಯ್ತಾ ಪ್ರಾಮಿಸ್ ಮಾಡಿ, ಇಲ್ಲ ಅಂದರೆ ಬೇಡ. ಇಲ್ಲ ಸರ್, ನಾನು 6 ಗಂಟೆಗೆ ಹೋಗ್ತಾ ಇದ್ದೀನಿ, ಹಿಂಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅಟೆಂಡ್ ಮಾಡಬೇಕು. ಸರಿ ನಾನು ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಫೈಲ್ಗಳೆಲ್ಲ ಅಲ್ಲೇ ಇಟ್ಟು ಪೆಂಡಿಂಗ್ ವರ್ಕ್ ಇಟ್ಟು ಹೊರಟ್ರೆ
ನೀವು ಪ್ರಾಮಿಸನ್ನು ಅಪ್ಕೀಪ್ ಮಾಡಿದ ಥರ ಆಗೋದಿಲ್ಲ, ಕೀಪಪ್ ಮಾಡಿದ ಥರ ಆಗೋದಿಲ್ಲ, ತಪ್ಪುಗಾರರಾಗ್ತೀರ. ಹಾಗಾಗಿ ವಿಶೇಷವಾಗಿ ಮಕರ ರಾಶಿಯವರು ಈ ವಾರ ಪ್ರಾಮಿಸನ್ನು ನೀವು ಹೇಗೆ ಮಾಡಿರ್ತೀರ ಅದನ್ನು ಪೂರ್ತಿ ಮಾಡಲೇಬೇಕು. ಪ್ರಾಮಿಸ್ ತಪ್ಪಿದರೆ ಇದು ನೋಡಿ, ಇದರ ಹಿಂದೆ ಒಂದು ರಹಸ್ಯ ಇದೆ ಜೀವನದಲ್ಲಿ. ಮಕರ ರಾಶಿಯವರು ಅಂತ ಅಷ್ಟೇ ಅಲ್ಲ, ಯಾರು ಪ್ರಾಮಿಸನ್ನು ಪಾಲನೆ ಮಾಡೋದಿಲ್ವೋ, ಪ್ರಾಮಿಸನ್ನು ಮೀರ್ತಾರೋ, ತಪ್ಪುತ್ತಾರೋ, ಕೊಟ್ಟ ಮಾತಿಗೆ ತಪ್ತಾರೋ, ಗುರುಗ್ರಹ ವೀಕ್ ಆಗುತ್ತೆ. ಗುರುಗ್ರಹ ವೀಕ್ ಆಯಿತು ಅಂದರೆ ಜೀವನದಲ್ಲಿ ವೆಲ್ತ್ ಹೊರಟೋಗುತ್ತೆ, ಸಂಪತ್ತು ಹೊರಟೋಗುತ್ತೆ, ಅದೃಷ್ಟ ಹೊರಟೋಗುತ್ತೆ. ಹಾಗಾಗಿ ದಯಮಾಡಿ ತಪ್ಪು ಪ್ರಾಮಿಸನ್ನು ಮಾಡಬಾರ್ದು. ಇದನ್ನು ಜಾಗೃತಿಯಾಗಿಟ್ಕೊಳ್ಳಿ. ಇನ್ನು ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಆದರೆ ನಿಮ್ಮ ಸಂಗಾತಿ ಸ್ವಲ್ಪ ಕಾಲಿಗೆ ಏಟು ಮಾಡಿಕೊಂಡು ಹೇರ್ ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು ಅಥವಾ ಕಾಲು ಉಳುಕುವಂಥದ್ದು ಘಟನೆ ನಡೆಯುತ್ತೆ. ಮಕರ ರಾಶಿಯವರು ಜಾಗೃತಿಯಾಗಿ ನೋಡ್ಕೊಳ್ಳಿ. ಸೋಷಿಯಲ್ ನೆಟ್ವರ್ಕ್ ಈ ವಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಯಾರು ಸ್ನೇಹಿತರು ಪರಿಚಯ ಆಗ್ತಾರೆ ಅವರಿಂದ ನಿಮಗೆ ಹಣ ಅಭಿವೃದ್ಧಿ, ಅವರು ನಿಮಗೆ ಜಾಬ್ಗೆ ಲಿಂಕ್ ಕೊಡ್ತಾರೆ, ಜಾಬ್ ಸಿಗುತ್ತೆ ಸ್ನೇಹಿತರ ಮುಖಾಂತರ, ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ. ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಫ್ರೆಂಡ್ಸ್ ಹೊರಗಡೆ ಟ್ರಾವೆಲಿಂಗಲ್ಲಿ ಹೋದಾಗ ಪರಿಚಯ ಮಾಡ್ಕೋತೀರಿ, ಅವರಿಂದ ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ವಯೋವೃದ್ಧರು ಮತ್ತು ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಹೀಗೆ ಬಾತ್ರೂಮಲ್ಲಿ ಸ್ಟೆಪ್ಸ್ ಇಳಿಬೇಕಾದ್ರೆ ಜಾಗ್ರತೆ. ಸ್ವಲ್ಪ ಮಂಡಿ ಮೊಣಕಾಲಿಗೆ, ಈ ರಾಶಿಯವರಿಗೆ ಸಮಗ್ರವಾಗಿ ಮಂಡಿ ಮೊಣಕಾಲಿಗೆ ಕಾಲು ಉಳುಕುವಂಥದ್ದು, ಎಲುಬಿಗೆ ಪೆಟ್ಟಾಗುವಂತಹ ಒಂದು ಸೂಚನೆ ಕಾಣಿಸ್ತಾ ಇದೆ. ಹೆಲ್ತ್ ಅಂತ ಬಂದಾಗ ಸ್ವಲ್ಪ ಇಂಟೆನ್ಸ್ ಸ್ಟ್ರೆಸ್ ಇರುತ್ತೆ, ಅಂದರೆ ತುಂಬ ಸ್ಟ್ರೆಸ್. ಬೇಡ ಇವತ್ತು ಆಗದೇ ಇಲ್ಲ ಕೆಲಸ ಮಾಡೋದಕ್ಕೆ, ಬಿಟ್ಟು ಎಲ್ಲೋ ಹೊರಗಡೆ ಹೋಗೋಣ, ರಿಲ್ಯಾಕ್ಸ್ ಮಾಡೋಣ ಅನ್ನೋಷ್ಟು, ಆದರೆ ಕೆಲಸ ಬಿಡೋ ಹಾಗಿಲ್ಲ, ಜವಾಬ್ದಾರಿ. ಈ ರೀತಿಯಾದಂಥ ಇಂಟೆನ್ಸ್ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ. ಯಾರು ಆಲ್ರೆಡಿ ನೀವು ಶ್ರೀಚಕ್ರ ತರಿಸಿದ್ದೀರಿ, ಅದ್ರ ಮುಂದೆ 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ನೋಡಿ ಹೇಗೆ ಸ್ಟ್ರೆಸ್ ಎಲ್ಲ ಇಳಿಯುತ್ತೆ, ಭಗವಂತನ ಆಶೀರ್ವಾದ ಆಗುತ್ತೆ ಅಂತ ಹೇಳಿ. ಇನ್ನೂ ತರಿಸಿಲ್ಲ ಅಂದರೆ ನೀವು ಮನೆಯಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮಕ್ಕೆ ಮೊರೆ ಹೋಗಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಒಂದು ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿದಿನ ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳು ಅದನ್ನು ಪೇಪರ್ನಲ್ಲಿ ಸುತ್ತಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ. ಅದನ್ನು ವಾರ ಆದಮೇಲೆ ಮರದ ಕೆಳಗಡೆ ಹಾಕಿ. ಎಲ್ಲ ನೆಗೆಟಿವಿಟಿಯನ್ನು ದೂರ ಮಾಡಿ ಹಾಕತ್ತೆ. ಅದೇ ರೀತಿ ನಂಬರ್ 10 ಮತ್ತು 4 ನಿಮಗೆ ಲಕ್ಕಿ ಇರುತ್ತೆ. ಉತ್ತರ ದಿಕ್ಕು ಶುಭ. ಡಾರ್ಕ್ ಬ್ರೌನ್, ಬೂದು ಕಲರ್ ಬಣ್ಣ ಮತ್ತು ಎಮರಾಲ್ಡ್ ಗ್ರೀನ್ ಅಂತ ಹೇಳ್ತಾರೆ, ಈ 3 ಬಣ್ಣ ನಿಮಗೆ ಶುಭ ತರುತ್ತೆ. ಶನಿವಾರ ಮತ್ತು ಗುರುವಾರ ಅತ್ಯಂತ ಶುಭ ಫಲವನ್ನು ನಿಮಗೆ ಹೊತ್ತು ತರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಗೆ ಏನಾಗ್ತಾ ಇದೆ ನೋಡಿ, ಸೂರ್ಯ, ಮಂಗಳ, ಗುರು ಇದೆಲ್ಲ ಆರಿದ್ರಾ ನಕ್ಷತ್ರದ ವಿಶೇಷ ಶಕ್ತಿಯನ್ನು ನೋಡಿ ತ್ರಿಗ್ರಹಿ ಯೋಗ ಆಗ್ತಾ ಇದೆ. ನಾನು ಹೋದ ವಾರ ಕೂಡ ಹೇಳಿದ್ದೆ, ತ್ರಿಗ್ರಹಿ ಯೋಗ ನಿಮಗೆ ವಿಶೇಷವಾಗಿ ಕಮ್ಯುನಿಕೇಷನ್ನಲ್ಲಿ, ಒಂದು ಸಂವಹನದಲ್ಲಿ ಬಲ ಕೊಡ್ತಾ ಇದೆ. ಯಾವ ಕೆಲಸಕ್ಕೆ ಒಂದು ಇಮೇಲ್ ಕಂಪೋಸ್ ಮಾಡ್ತೀರಾ, ಒಂದು ಲೆಟರ್ ಬರೀತೀರಾ, ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೀರಿಯಲ್ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ, ಹೀಗೆ ನೀವು ಬರವಣಿಗೆ, ಇಂಟೆಲೆಕ್ಚುವಲ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ. ಈ ಒಂದು ಕ್ಷೇತ್ರದಲ್ಲಿರುವವರಿಗೆ, ಕುಂಭರಾಶಿಯವರಿಗೆ ಜೂನ್ 30ರಿಂದ ಜುಲೈ 7ರವರೆಗೂ ಮುಟ್ಟಿದ್ದೆಲ್ಲ ಚಿನ್ನ ತ್ರಿಗ್ರಹಿ ಯೋಗದಿಂದ ಬಹಳ ಅಂದರೆ ಬಹಳ ಶುಭ ಫಲಗಳನ್ನು ಹೊತ್ತು ತರುತ್ತೆ. ಅದೇ ರೀತಿ ಕೆಲಸದ ಸ್ಥಳಗಳಲ್ಲೂ ಕೂಡ ನಿಮ್ಮ ಕಮ್ಯುನಿಕೇಷನ್ ಮತ್ತು ಅಧಿಕಾರಿಗಳ ಜೊತೆಗೆ, ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಕ್ರಿಸ್ಪ್ ಆಗಿರಬೇಕು ಅಂತ ತೋರಿಸ್ತಾ ಇದೆ. ಯಾಕೆ ಕ್ರಿಸ್ಪ್ ಅಂದರೆ ಚುಟುಕಾಗಿರಬೇಕು. ಇಲ್ಲ ಅವ್ರ ಜೊತೆಗೆ ಆಫೀಸಲ್ಲಿ ಮಾತಾಡ್ತಾ ಕೂತೀವಿ ಅಂದರೆ ಗಂಟೆಗಟ್ಟಲೆ ಮಾತಾಡ್ತಾ ಕೂತ್ಬಿಡೋದು. ಉದಾಹರಣೆ ಹೇಳ್ತೀನಿ, ಆ ಥರದ್ದು ನಿಮಗೆ ಗ್ರಹಗತಿಗಳು ಬುದ್ಧಿಗೆ ಒಂದು ಸ್ವಲ್ಪ ಆ ರೀತಿ ಪ್ರಚೋದನೆ ಕೊಡುತ್ತೆ. ಆಗ ಅವರು CCTV ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ, ಅಥವಾ ಕರೆದು ಬೈಬೋದು, ಏನು ನೀವು ಕೆಲಸ ಮಾಡಲ್ವಾ, ಹೀಗೆ ಗಾಸಿಪ್ ಮಾಡ್ತಾ ಹಟ್ಟೆ ಹೊಡಿತಾ ಕೂತಿರ್ತೀರಾ ಅಂತ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಘಟನೆಗಳು ನಡೆಯುತ್ತೆ. ಹಾಗಾಗಿ ನಿಮ್ಮ ನೆರೆಹೊರೆಯವರೊಂದಿಗಿರ್ಬೋದು, ಏನಾದರೂ ಈ ವಾರ ಕುಂಭರಾಶಿಯವರು ಮಾತುಕತೆ ಇದ್ದರೆ ಚುಟುಕಾಗಿರಲಿ.
ಅಕಸ್ಮಾತ್ ನೀವೇನಾದರೂ ನಿಮ್ಮ ಡಿಸ್ಕಷನನ್ನು ಪ್ರೊಲಾಂಗ್ ಮಾಡಿ ಎಳಿತಾ ಹೋದರೆ ಅದು ಅಲ್ಲೇನೋ ಒಂದು ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಅವರಿಗೆ ನಿಮಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತೀರಾ? ಈ ರೀತಿಯಾದಂಥ ಒಂದು ಅವಘಡಗಳಾಗುತ್ತೆ. ಅದನ್ನು ಬಚಾವಾಗಿರಿ ಅದರಿಂದ. ಹೆಲ್ತ್ ಅಂತ ಬಂದಾಗ ಕುಂಭರಾಶಿಯವರಿಗೆ ಈ ವಾರ ನೋಡಲಿಕ್ಕಾಗಿ ಹೊರಗಡೆಯ ಆಹಾರದಿಂದ ಸ್ವಲ್ಪ ಹೊಟ್ಟೆ ಕೆಡುವಂಥದ್ದು, ಫುಡ್ ಪಾಯ್ಸನ್ ಆಗುವಂಥದ್ದು ಅಂತ ತೋರಿಸ್ತಾ ಇದೆ. ಮನೆಯ ಆಹಾರಕ್ಕೆ ಆದ್ಯತೆ ಕೊಡಿ. ಕಾಯಿಸಿ ಆರಿಸಿದ ನೀರನ್ನು ಕುಡಿಯೋದಕ್ಕೆ ಮರಿಬೇಡಿ. ಮನೆಯ ನೀರಿಗೆ ಆದ್ಯತೆ. ಒಂದು ಹೆಲ್ತ್ ವಿಚಾರದಲ್ಲಿ ಒಂದು ದೀರ್ಘಕಾಲದಿಂದ ಉಂಟಾದಂಥ ಅನಾರೋಗ್ಯದಿಂದ ಮುಕ್ತಿ ಅಂತ ಕೂಡ ತೋರಿಸ್ತಾ ಇದೆ. ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕೆಂದರೆ ಎಲ್ಲ ಮುಗ್ದೋಯ್ತಲ್ಲ, ಡಾಕ್ಟರ್ ಹೇಳಿಬಿಡ್ತಾರೆ, ಗ್ರೀನ್ ಸಿಗ್ನಲ್ ಕೊಡ್ತಾರೆ, ನಾಳೆಯಿಂದ ಇಂಜೆಕ್ಷನ್ ಇಲ್ಲ, ಒಂದು ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ, ಆರಾಮಾಗಿರಿ ಅಂತ. ಖುಷಿ ಆಗುತ್ತಲ್ವ? ಅದೇ ರೀತಿ ಟ್ರಾವೆಲ್ ತೋರಿಸ್ತಾ ಇದೆ. ಅಂದರೆ ಆಧ್ಯಾತ್ಮ ರಿಲೇಟೆಡ್ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ. ತಿರುಪತಿ ಇರ್ಬೋದು, ಮಂತ್ರಾಲಯ ಇರ್ಬೋದು, ಕೊಲ್ಲಾಪುರ, ಶಿರಡಿ, ಈ ಥರದ ಒಂದು ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ಕೊಟ್ಟು ದರ್ಶನ ತಗೊಂಡು ದೇವರ ಆಶೀರ್ವಾದವನ್ನು ಪಡಿತೀರಾ. ಲಕ್ಕಿ ನಂಬರ್ 10, 11 ಇರುತ್ತೆ. ಕಿತ್ತಳೆ ಬಣ್ಣ, ಬಂಗಾರದ ಬಣ್ಣ, ಆಕಾಶ ನೀಲಿ ಬಣ್ಣ ಶುಭ ತರುತ್ತೆ. ಪಶ್ಚಿಮ ದಿಕ್ಕು ಮತ್ತು ನಿಮಗೆ ನೋಡಿ ವಾಯುವ್ಯ ದಿಕ್ಕು ಶುಭ ಕೊಡುತ್ತೆ. ವಿಶೇಷವಾಗಿ ಬಿಸ್ನೆಸ್ ರಿಲೇಟೆಡ್ ಇದ್ದರೆ ನಿಮಗೆ ವಾಯುವ್ಯ ದಿಕ್ಕಿನಿಂದ ಬಿಸ್ನೆಸ್ ಪ್ರಪೋಸಲ್ ಮತ್ತು ಧನಲಾಭ ಆಗುತ್ತೆ. ಅದೇ ರೀತಿ ಈ ವಾರ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂತಂದರೆ ಓಂ ಆದಿತ್ಯಾಯ ನಮಃ. ಸೂರ್ಯನನ್ನು ನೋಡ್ತಾ ಒಂದು ತಾಮ್ರದ ಲೋಟದಲ್ಲಿ ಒಂದು ಸ್ವಲ್ಪ ಚಿಟಿಕೆ ಕುಂಕುಮ, ಒಂದು ಕೆಂಪು ಇಟ್ಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ 11 ಬಾರಿ ಓಂ ಆದಿತ್ಯಾಯ ನಮಃ ಅಂತ ಅರ್ಘ್ಯ ಕೊಡೋದರಿಂದ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗತ್ತೆ. ಅಜಿತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಮತ್ತು ಶ್ರೀಕೃಷ್ಣ ಮಧುರಾಷ್ಟಕಂ, ವಿಷ್ಣು ಸಹಸ್ರನಾಮ ಈ ರೀತಿಯಾದಂತಹ ಭಕ್ತಿ ಸುಧೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ಸವಿಯೋದಕ್ಕೆ ಮರಿಬೇಡಿ. ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ. ವೀಕ್ಷಕರೇ, ಕೊನೆಯ ಮತ್ತು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಗೆ ನೋಡಿ, ಗುರುವಿನ ಸಂಚಾರ ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲ. ಎಲ್ಲ ಗ್ರಹಗತಿಗಳಿಗಿಂತ ಹೆಚ್ಚಾಗಿ ಗುರು ನಿಮಗೆ ಶುಭ ಫಲಗಳನ್ನು ತರ್ತಾ ಇದೆ. ರೋಮ್ಯಾನ್ಸ್ ಇಂಪ್ರೂವ್ ಆಗುತ್ತೆ. ದಂಪತಿಗಳಲ್ಲಿ ಒಂದು ರೀತಿಯ ಪ್ರೀತಿ, ಹೊಂದಾಣಿಕೆ, ಪ್ರೇಮಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮನೆಯಲ್ಲಿ ಹೋಗಿ ಮದುವೆ ಡಿಸ್ಕಷನ್ ಮಾಡೋಣ ಅನ್ನುವಂಥದ್ದು ಪ್ರೇಮಿಗಳಲ್ಲಿ ಡಿಸ್ಕಷನಿಗೆ ಬರುತ್ತೆ. ದಂಪತಿಗಳಲ್ಲಿ ಹೊಂದಾಣಿಕೆ ಇರುತ್ತೆ, ಮಧುರತೆ ಇರುತ್ತೆ. ಮೀನರಾಶಿಯವರಾಗಿದ್ದರೆ ನಿಮ್ಮ ಮಕ್ಕಳು ಈ ವಾರ ನಿಮ್ಮ ಮನಸ್ಸಿಗೆ ಸುಖ, ಸಂತೋಷ, ನೆಮ್ಮದಿ ತರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆಗುವಂಥದ್ದು, ಅವರಿಗೆ ಕೆಲಸ ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡುವಂಥದ್ದು, ಅಥವಾ ನೀವೇ ಮೀನರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಸ್ಟಡಿಯಲ್ಲಿ ಫೋಕಸ್ ಮಾಡ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ, ಪಾಸ್ ಆಗ್ತೀರಾ. ಈ ರೀತಿಯಾದಂಥ ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗೆ ವೀಕ್ಷಕರೇ, ಇನ್ನು ಕರಿಯರ್ ಮತ್ತು ಫೈನಾನ್ಸ್, ವ್ಯಾಪಾರ, ಬಿಸ್ನೆಸ್ ನೋಡಲಿಕ್ಕಾಗಿ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ಯಾವ ತೊಂದರೆಯೂ ಇಲ್ಲ. ನೀವೇನು ಮನಸ್ಸಲ್ಲಿ ಅಂದ್ಕೋತೀರಾ ಅದೇ ನಡೆಯುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಶುಭ ಫಲಗಳು ಬೇಕು ಮೀನರಾಶಿಯವರಿಗೆ ಅಂತಂದರೆ ದಯಮಾಡಿ ನನ್ನ ಆಗ್ರಹ ಏನಂತಂದರೆ, ಒಂದು ಸಜೆಷನ್ ಏನು ಅಂತಂದರೆ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸಾಕ್ಷಾತ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ದೇವರಿಂದ ನಿರ್ಮಾಣ ಆದಂಥದ್ದು, ಮನುಷ್ಯರಿಂದ ಅಲ್ಲ. ಇದನ್ನು ತರಿಸಿ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನೋಡಿ ಜೀವನದಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ. ನಿಮ್ಮ ಜೀವನದಿಂದ ಸಾಲ ಅನ್ನೋದನ್ನು ಬೇರಿನಿಂದ ಕಿತ್ತು ಹಾಕತ್ತೆ. ಸೋಲು ಅನ್ನೋದನ್ನು ನಿಮ್ಮ ಡಿಕ್ಷನರಿಯಿಂದ ತೆಗೆದು ಹಾಕತ್ತೆ. ಬರೀ ಗೆಲುವು, ನಿಮಗೆ ಸೋಲೇ ಇರಲ್ಲ. ಇದು ಬೇಕು. ನೀವು ಸೈಟ್ ಕೊಳ್ಳಬೇಕು, ಮನೆ ಕಟ್ಟಬೇಕು, ಸಂತಾನ ಪ್ರಾಪ್ತಿಯಾಗಬೇಕು, ನೀವು ನಿಮ್ಮ ಜೀವನದಲ್ಲಿ ಗೆಲುವಾಗಬೇಕು ಅಂತಂದರೆ ನಿಮ್ಮ ಮನೆಗೆ ಮತ್ತು ಬಿಸ್ನೆಸ್ ಪ್ಲೇಸ್ಗೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಟೆಕ್ಸ್ಟ್ ಮಾಡಿ. ನಮ್ಮ ತಂಡ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಬಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದು ಅಧಿಕೃತ ನಂಬರ್. ಬೇರೆ ನಂಬರ್ಗೆ ಮೆಸೇಜ್ ಮಾಡಿ ಮೋಸ ಹೋಗಬೇಡಿ. ಈ ನಂಬರ್ಗೆ ಮಾತ್ರ ನೀವು ಮೆಸೇಜ್ ಮಾಡಿ, ಆಯಿತಾ ವೀಕ್ಷಕರೇ? ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಕರಿಯರು, ಫೈನಾನ್ಸು, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಫ್ಯಾಮ್ಲಿಗೆ ಚೆನ್ನಾಗಿದೆ. ಸ್ವಲ್ಪ ಈ ವಾರ ಪ್ರಯಾಣದಲ್ಲಿ ಒಂದು ಸ್ವಲ್ಪ ಮುಜುಗರ ಅಂತ ತೋರಿಸ್ತಾ ಇದೆ. ಅಂದರೆ ವಾಹನ ಚಾಲನೆ ಮಾಡುವಂಥ ಮೀನರಾಶಿಯವರು ಬೇರೆ ಕಾರ್ಗೆ ಹೋಗಿ ಟಚ್ ಮಾಡೋದು, ಬೇರೆ ಗಾಡಿಗೆ ಹೋಗಿ ಟಚ್ ಮಾಡಿ ದಂಡ ಕೊಡೋದು, ಅಥವಾ ನೀವು ಪೊಲೀಸಿಂದ ಫೈನ್ ಹಾಕಿಸ್ಕೊಳ್ಳುವಂಥದ್ದು, ಈ ರೀತಿಯಾದಂಥ ಒಂದು ಮುಜುಗರದ ಘಟನೆಗಳಾಗುತ್ತೆ. ನಾವೇನು ರೂಲ್ಸನ್ನು ಫಾಲೋ ಮಾಡಲೇಬೇಕು.
ಅಥವಾ ನೀವು ಪ್ರಯಾಣದ ಸಂದರ್ಭದಲ್ಲಿ ಮಲಗಿದಾಗ ಯಾರೋ ಲ್ಯಾಪ್ಟಾಪ್ ಎತ್ಕೊಂಡು ಹೋಗೋದು, ಬಂಗಾರದ ಆಭರಣಗಳನ್ನು ಕಳ್ಕೊಳ್ಳೋದು, ಪ್ರಯಾಣದ ವಿಷಯದಲ್ಲಿ ಮಾತ್ರ ನಿಮಗೆ ಈ ವಾರ ಅವಘಡಗಳಿದೆ, ಬಿಟ್ಟರೆ ಬೇರೆ ಯಾವುದೂ ಚಿಂತೆ ಇಲ್ಲ. ಭಗವಂತನ ನಾಮಸ್ಮರಣೆ ಆರಾಧನೆ ಮಾಡಿಕೊಂಡು ಹೋಗಿ. ಲಕ್ಕಿ ನಂಬರ್ 3 8 ಬರುತ್ತೆ. ಹಳದಿ ಬಣ್ಣ. ಅದೇ ರೀತಿ ಪಶ್ಚಿಮ ದಿಕ್ಕು ಶುಭ ತರುತ್ತೆ. ವಾಯುವ್ಯ ದಿಕ್ಕು ಚೆನ್ನಾಗಿರುತ್ತೆ. ಭಾನುವಾರ, ಬುಧವಾರ, ಗುರುವಾರ ಅತ್ಯಂತ ಶುಭ ತರುತ್ತೆ. ವೀಕ್ಷಕರೇ, ಈಗ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ನೋಡಲಿಕ್ಕಾಗಿ ವಿಶೇಷ ರೆಮಿಡಿಯನ್ನು ಕೊಡ್ತೀನಿ. ವಾರ ಪೂರ್ತಿ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಥವಾ ಕಾಳು ಮೆಣಸನ್ನು ಬಳಸಿ. ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ, ಔರಾ ಕ್ಲೀನ್ ಆಗುತ್ತೆ. ಈ ವಾರ ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಯಶಸ್ಸಿರುತ್ತೆ. ಹೆಚ್ಚಿನ ಶುಭ ಫಲಕ್ಕೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಶ್ರೀಚಕ್ರ ಆರಾಧನೆ ಮಿಸ್ ಮಾಡಬೇಡಿ. ಹಾಗೆ ವೀಕ್ಷಕರೇ, ಈ ವಾರ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಎಲ್ಲ ರಾಶಿಗಳ ಫಲಾಫಲಗಳನ್ನು ತಿಳಿಸಿದ್ದೀನಿ. ಇದನ್ನು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಮನೆಯಿಂದ ಹಿಡಿದು ಎಲ್ಲ ಕಡೆಗೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಇದ್ದೇ ಇರ್ತಾರಲ್ವ, ಅವ್ರಿಗೂ ಈ ವಿಡಿಯೋ ಪ್ರಚಾರ ಆಗಲಿ. ಅವರೂ ಕೂಡ ನಾನು ಹೇಳಿದಂಥ ಫಲಗಳನ್ನು ತಿಳ್ಕೊಳ್ಳಿ, ಖುಷಿ ಪಡಲಿ. ಜೊತೆಗೆ ಏನಾದರೂ ರೆಮಿಡಿ ಹೇಳಿದರೆ ಅದರಲ್ಲಿನ ರೆಮಿಡಿಗಳನ್ನು ಮಾಡಿಕೊಂಡು ಅವರು ಕಹಿ ಘಟನೆಗಳನ್ನು ಸಿಹಿಯಾಗಿ ಪರಿವರ್ತನೆ ಮಾಡಿಕೊಳ್ಳಿ, ಅವ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ನನ್ನೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕಾ? ದಶೆ ಭುಕ್ತಿ ಪ್ರಕಾರ ನಾನು ಜಾತಕವನ್ನು ಪರಿಶೀಲನೆ ಮಾಡಿಕೊಡ್ತೀನಿ. ಆ ದಶೆ ಭುಕ್ತಿ ಪ್ರಕಾರ ರೆಮಿಡಿ ಕೊಡ್ತೀನಲ್ಲ, ಅದನ್ನು ಮಾಡಿಕೊಂಡು ಈವರೆಗೆ ಕೋಟ್ಯಾಂತರ ಜನ ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ. ನನಗೆ ಕರ್ನಾಟಕದಿಂದ ಹೊರಗಡೆ ಭಾರತ, ದೇಶ ವಿದೇಶಗಳಲ್ಲಿ ಕ್ಲೈಂಟ್ಸ್ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ದಶಭುಕ್ತಿ ಪ್ರಕಾರ ಜಾತಕ ರೆಮಿಡಿ ಮಾಡಿಕೊಡ್ತೀನಿ. ಅದರಲ್ಲಿ ಸಿದ್ಧಹಸ್ತನಾಗಿದ್ದೀನಿ. ಅದನ್ನು ಮಾಡಿಸ್ಕೊಂಡು ನೀವು ಜೀವನದಲ್ಲಿ ಯಾವ ರೀತಿ ಏಳಿಗೆ ಕಾಣ್ತೀರಾ ಅಂತಂದರೆ, ಹೌದು ಗುರುಗಳೇ, ನಿಮ್ಮ ಹತ್ರ ಒಂದು ಸಲ ನಾನು ಜಾತಕ ಪರಿಶೀಲನೆ ಮಾಡಿಸ್ಕೊಂಡೆ, ದಶಭುಕ್ತಿ ಪ್ರಕಾರ ನಾನು ರೆಮಿಡಿ ತೊಗೊಂಡೆ, ಈಗ ನನ್ನ ಜೀವನದಲ್ಲಿ ಸೋಲು ಅನ್ನೋದಿಲ್ಲ ಎನ್ನುವಂತಹ ಮಾತನ್ನು ನೀವು ಹೇಳ್ತೀರ. ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನನ್ನೊಂದಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಿಸ್ತಾರೆ. ಅದೇ ರೀತಿ ಫೋನ್ ಅಪಾಯಿಂಟ್ಮೆಂಟ್ ಇರುತ್ತೆ, ತೊಗೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ನೀವು ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ವಿಸಿಟ್ಗೆ ಕರೆಸ್ಕೋಬೇಕಾ? ವಾಸ್ತು ತೊಂದರೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಚಿಂತೆ ಬೇಡ, ನಾನೇ ನಿಮ್ಮ ಮನೆಗೆ ಖುದ್ದಾಗಿ ನೇರವಾಗಿ ಬಂದು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ನ ವಾಸ್ತು ನೋಡಿ ನಿಮ್ಮ ಎದುರುಗಡೆ ಡಿಫೆಕ್ಟ್ ಕಂಡು ಹಿಡಿದು ತೋರಿಸಿ, ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಒಂದು ವಸ್ತು ಕೊಡ್ತೀನಿ, ಅಲ್ಲಿಡಿ, ವಾಸ್ತು ಇಮಿಡಿಯೇಟ್ಲಿ ಸರಿ ಹೋಗುತ್ತೆ. ನನ್ನನ್ನು ವಾಸ್ತು ವಿಸಿಟ್ಗೆ ಕರಿಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ. ಹಾಗೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಂಬ ಪವರ್ಫುಲ್. ಜೀವನದಿಂದ ಬೇರು ಸಮೇತ ಸಾಲವನ್ನು ಕಿತ್ತಾಕಬೇಕು, ಸೋಲನ್ನು ಕಿತ್ತಾಕಬೇಕು. ಮನೆಯಲ್ಲಿ ಕಾಲಕ್ಕೂ ನೆಮ್ಮದಿ, ಹಣ, ಧನಕನಕ, ಸಂಪತ್ತು, ಐಶ್ವರ್ಯ ತುಂಬಿರಬೇಕು. ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಬೇಕು, ಮದುವೆ ಸೆಟ್ ಆಗಬೇಕು, ನೌಕರಿ ಸಿಗಬೇಕು, ಎಲ್ಲ ಒಳ್ಳೆಯದಾಗಬೇಕು ಅಂತಂದರೆ ಶ್ರೀಚಕ್ರ ಆರಾಧನೆಯನ್ನು ತಂದು ಮನೆಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಮರಿಬೇಡಿ. ಮನೆಗೆ ನೆಗೆಟಿವಿಟಿ ತಟ್ಟಲ್ಲ, ಯಾರು ಕೆಟ್ಕಣ ದೃಷ್ಟಿ ಬೀರೋಕ್ಕಾಗಲ್ಲ. ಶ್ರೀಚಕ್ರ ಮನೆ ಅಂತ ಇದ್ದರೆ ತುಂಬ ಪವರ್ಫುಲ್ ಆಗಿರುತ್ತೆ. ಇದನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಈ ಅಧಿಕೃತ ನಂಬರಿಗೆ ಮಾತ್ರ ರಿಕ್ವೆಸ್ಟ್ ಹಾಕಿ, ಬೇರೆ ನಂಬರಿಗೆ ನೀವು ವ್ಯವಹಾರ ಮಾಡೋದು ಬೇಡ. ಈ ಶ್ರೀಚಕ್ರ ನಂಬರ್ ಅಂತ, ಅಧಿಕೃತ ನಂಬರ್ ಅಂತ ಇದೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಇದಕ್ಕೆ ಮಾತ್ರ ಮೆಸೇಜ್ ಹಾಕಿ ಮನೆಗೆ ತರಿಸ್ಕೊಳ್ಳಿ. ಮತ್ತು ಮುಂದಿನ ವಾರ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಇನ್ನು ಮುಂದೆ ಹಬ್ಬಗಳ ಸಾಲೆ ಬರಲಿಕ್ಕಿದೆ. ಆಷಾಢ ಶುಕ್ರವಾರ, ಶ್ರಾವಣ ಮಾಸ, ಗೌರಿ ಗಣೇಶ, ದೀಪಾವಳಿ, ದಸರಾ, ಈ ಥರದ ಹಬ್ಬಗಳ ಸಾಲೆ. ಅದಕ್ಕೆಲ್ಲ ನಿಮಗೆ ಅತ್ಯದ್ಭುತವಾದ ಸಂಚಿಕೆಗಳು, ವರ್ಣರಂಜಿತ ಮಾಹಿತಿ ಕೊಡುವಂತಹ, ಕಣ್ಮನ ತಣಿಸುವಂತಹ ಸಂಚಿಕೆಗಳು, ಉಪಯುಕ್ತ ಸಂಚಿಕೆಗಳು ನಿಮಗೋಸ್ಕರ ಕಾದಿವೆ. ನೋಡೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.